ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ ತಿಂಗಳ ಕಲಿಕಾಫಲ ಆಧಾರಿತ ಗಣಿತ ವೆಬಿನಾರ್ಗೆ ಸ್ವಾಗತವನ್ನ ಎಲ್ರಿಗೂ ಕೋರ್ತಾ, ಜೊತೆಗೆ ಈ ದಿನ ಸುಗಮಕಾರರಾದಂತಹ ಕಿರಣ್ ಭಟ್ ಮತ್ತೆ ಯಶಸ್ವಿನಿ ಕೇರಿಂಗ್ ವಿತ್ ಕಲರ್ಸ್ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ, ಈ ದಿನದ ವಿಷಯ ಸಮಯ, ಜಾಲಾಕೃತಿಗಳು, ದಶಮಾಂಶಗಳ ಹೋಲಿಕೆ, ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ, ಈ ವಿಚಾರಗಳ ಬಗ್ಗೆ ಇವತ್ತು ವೆಬಿನಾರ್ ಇರುತ್ತೆ. ಎಲ್ಲ ಶಿಕ್ಷಕರು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳಿನ ಹಾಟ್ಸ್ಪಾಟ್ಸ್ ಅಥವಾ ಕ್ಲಿಷ್ಟಾಂಶಗಳು ಈ ರೀತಿ ಇದಾವೆ. ತರಗತಿವಾರು 4, ತರಗತಿ 5, ತರಗತಿ 6, ತರಗತಿ 7ಕ್ಕೆ ಒಂದೊಂದು ಕ್ಲಿಷ್ಟಾಂಶಗಳನ್ನು ನಾವು ಸಿಲೆಕ್ಟ್ ಮಾಡ್ಕೊಂಡಿದ್ದೀವಿ. ತರಗತಿವಾರು ಕ್ಲಿಷ್ಟಾಂಶಗಳನ್ನ ನೋಡ್ತಾ ಹೋಗಿ. ತರಗತಿ 4 ಕ್ಲಿಷ್ಟಾಂಶ ಯಾವ್ದಿದೆ ಅಂದ್ರೆ ದಿನಗಳು, ವಾರಗಳ ಮತ್ತು ತಿಂಗಳುಗಳ ಸಂಖ್ಯೆಗಳನ್ನ ಲೆಕ್ಕಾಚಾರ ಮಾಡೋದು. ಅಂದ್ರೆ ಇಲ್ಲಿ ನಾವು ಟೈಮ್ ಅನ್ನ ಕೌಂಟ್ ಮಾಡ್ತಾ ಇದ್ದೀವಿ, ಬಟ್ ಮೇನ್ ಆಗಿ ನಾವು ಈ ದಿನಗಳ ಎಣಿಕೆ, ವಾರಗಳ ಎಣಿಕೆ, ತಿಂಗಳಿನ ಎಣಿಕೆ ಅಥವಾ ವರ್ಷಗಳ ಎಣಿಕೆ ಹೇಗ್ ಮಾಡೋದು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಇದರ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳು ಮತ್ತೆ ವಾಕ್ಯ ಸಮಸ್ಯೆಗಳನ್ನ, ವರ್ಡ್ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಮೇನ್ ಅಂಶಗಳನ್ನ ನೋಡೋಣ, ಏನೇನ್ ನಮ್ಗೆ ಗೊತ್ತಿದ್ರೆ ಬಹಳ ಸುಲಭ ಅಂತ. ಅಂದ್ರೆ ಒಂದು ವಾರದಲ್ಲಿ ಎಷ್ಟು ದಿನಗಳಿದಾವೆ, ಎಷ್ಟು ಡೇಸ್ ಇದೆ ಅಂತ ನೋಡಿದ್ರೆ 7 ಇದೆ. ಹಾಗೆ ಒಂದು ತಿಂಗಳಲ್ಲಿ 30 ದಿನ ಇರ್ಬೋದು ಅಥವಾ 31 ದಿನ ಇರ್ಬೋದು ಸಾಮಾನ್ಯವಾಗಿ. ಹಾಗೆಯೇ ಒಂದು 12 ತಿಂಗಳುಗಳು ಸೇರಿ 12 ಮಂತ್ಸ್ ಸೇರ್ಬಿಟ್ಟು ಒಂದು ವರ್ಷ, 1 ಇಯರ್ ಆಗುತ್ತೆ. ಒಂದು ವರ್ಷದಲ್ಲಿ ಎಷ್ಟು ವಾರಗಳಿದೆ, ಎಷ್ಟು ವೀಕ್ಸ್ ಇದೆ ಅಂತಂದ್ರೆ 52 ವೀಕ್ಗಳಿದೆ. ಅದೇ ರೀತಿ ಒಂದು ವರ್ಷದಲ್ಲಿ ಎಷ್ಟು ದಿನ ಇದೆ, ಸಾಮಾನ್ಯವಾಗಿ 365 ದಿನಗಳಿರುತ್ತೆ. ಕೆಲವೊಂದು ಸ್ಪೆಷಲ್ ಕೇಸನ್ನ ಮತ್ತೆ ಡಿಸ್ಕಸ್ ಮಾಡೋಣ. ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಅಂದ್ರೆ 10 ವರ್ಷಕ್ಕೆ ನಾವು ಒಂದು ದಶಕ ಅಥವಾ ಡಿಕೇಡ್ ಅಂತ ಹೇಳ್ತೇವೆ. ಹಾಗೆ 100 ವರ್ಷಗಳಿಗೆ ಒಂದು ಶತಮಾನ, 1 ಸೆಂಚುರಿ ಅಂತ ಹೇಳ್ತೇವೆ. ಅದೇ ರೀತಿ 1000 ವರ್ಷಕ್ಕೆ ನಾವು 1,000 ವರ್ಷಗಳು ಅಥವಾ 1 ಮಿಲೇನಿಯಂ ಅಂತ ಹೇಳ್ತೀವಿ. ಕೆಲವೊಂದು ಜುಬ್ಲಿ ಸೆಲೆಬ್ರೇಷನ್ ನಾವು ಮಾಡ್ತೀವಿ, ಅಂದ್ರೆ 25 ವರ್ಷಕ್ಕೆ ಬೆಳ್ಳಿ ಮಹೋತ್ಸವ ಅಂತ ಹೇಳ್ತೀವಿ, ಸಿಲ್ವರ್ ಜುಬ್ಲಿ ಅಂತ. ಅದೇ ರೀತಿ 50 ವರ್ಷಗಳು ತುಂಬಿದಾಗ ಅದಕ್ಕೆ ಸುವರ್ಣ ಮಹೋತ್ಸವ, ಗೋಲ್ಡನ್ ಜುಬ್ಲಿ ಅಂತ ಹೇಳ್ತೀವಿ. ಹಾಗೆ ಬೇರೆ ಬೇರೆ ಮಹೋತ್ಸವಗಳಿದಾವೆ. ಇಲ್ಲಿ 2 ಉದಾಹರಣೆನ ನಾವು ನೀಡಿದ್ದೇವೆ. ಇನ್ನು ತಿಂಗಳ ನಂಬರ್ ಆಫ್ ಡೇಸ್ ಇನ್ ಅ ಮಂತ್, ಒಂದು ತಿಂಗಳಲ್ಲಿ ಎಷ್ಟು ದಿನ ಇದೆ ಅದನ್ನ ನೋಡ್ಬೇಕು ಅಂತಿದ್ರೆ ನಮ್ಗೆ ಬಹಳ ಸುಲಭವಾಗಿ ನಾವು ನಮ್ಮ ಮುಷ್ಟಿಯನ್ನ ಬಳಸ್ಕೊಂಡು ಅಲ್ಲಿ ಇರುವಂತಹ ಒಂದು ಏರು ತಗ್ಗನ್ನ ನಾವು ಒಂದು ನೆನಪಲ್ಲಿ ಇಟ್ಕೊಂಡು ಬಹಳ ಸುಲಭವಾಗಿ ಮಕ್ಕಳು 30 ದಿನ ಇದೆಯೋ ಅಥವಾ 31 ದಿನ ಇದೆಯೋ ಒಂದು ತಿಂಗಳಲ್ಲಿ ಅಂತ ನೆನ್ಪಿಟ್ಕೊಳ್ಬಹುದು. ಹೇಗೆ ಕಿರು ಬೆರಳಿನ ಏರಿಗೆ 31 ದಿನ, ಅದನ್ನ ಜನವರಿ ಅಂತ ಭಾವಿಸ್ಕೊಳ್ಳೋಣ. ಜನವರಿಯಿಂದ ಕೌಂಟ್ ಮಾಡ್ತಾ ಹೋಗೋದು. ಸೊ ಅದರ ನೆಕ್ಸ್ಟ್ ತಗ್ಗನ್ನ ನಾವು ಫೆಬ್ರವರಿಯಲ್ಲಿ 28 ದಿನ ಇರುತ್ತೆ ಸಾಮಾನ್ಯವಾಗಿ, ಅದು ಒಂದು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಬರುವಂತಹ ಒಂದು ಉಂಗುರ ಬೆರಳಿನ ಒಂದು ಏರನ್ನ ನಾವು ಮಾರ್ಚ್. ಸೊ ನೆಕ್ಸ್ಟ್ ತಿಂಗಳ ಇರೋದು ಮಾರ್ಚ್ ಇದೆ, ಅಲ್ಲಿ 31 ದಿನ. ಅದರ ಒಂದು ನೆಕ್ಸ್ಟ್ ತಗ್ಗಿರುವಂತದ್ದು ಒಂದು ಏಪ್ರಿಲ್, ಅಲ್ಲಿ 30, ಮೇದಲ್ಲಿ 31, 30 ಜೂನು, ಹಾಗೆ ಜುಲೈನಲ್ಲಿ 31. ಸೊ ಈ ಬೆರಳಲ್ಲಿ ಮತ್ತೆ ಅಲ್ಲೇ ರಿಪೀಟ್ ಮಾಡೋದು ಆ ಒಂದು ಏರ್ನಲ್ಲಿ ಆಗಸ್ಟ್ ಅಲ್ಲಿ 31 ದಿನ, ಸೆಪ್ಟೆಂಬರ್ ಅಲ್ಲಿ 30 ದಿನ, ಅಕ್ಟೋಬರ್ ಅಲ್ಲಿ 31 ದಿನ, ನವೆಂಬರ್ ಅಲ್ಲಿ 30 ದಿನ, ಡಿಸೆಂಬರ್ ಅಲ್ಲಿ 31 ದಿನ. ಅಂದ್ರೆ ನೋಡೋದಾದ್ರೆ ನಾವು ಒಂದು ವರ್ಷದಲ್ಲಿ ಕೆಲವೊಂದಿಷ್ಟು ತಿಂಗಳುಗಳು 30 ದಿನ ಇದೆ, ಕೆಲವೊಂದಿಷ್ಟು ತಿಂಗಳುಗಳಲ್ಲಿ 30 ದಿನ ಇದೆ, ಒಂದು ತಿಂಗಳಲ್ಲಿ ಮಾತ್ರ 28 ದಿನ ಇದೆ. ಅಂದ್ರೆ ಎಷ್ಟು ತಿಂಗಳಲ್ಲಿ 30 ದಿನ ಇದೆ ಅಂತ ನೋಡಿದ್ರೆ 4 ತಿಂಗಳುಗಳಲ್ಲಿ 30 ದಿನಗಳಿದಾವೆ ಒಂದು ವರ್ಷದಲ್ಲಿ. ಹಾಗೆ 7 ತಿಂಗಳುಗಳಲ್ಲಿ 7 ಮಂತ್ಸ್ ಅಲ್ಲಿ 31 ದಿನ ಇದೆ ಅಂತ ಹೇಳ್ಬೋದು. ಇನ್ನು ಒಂದು ತಿಂಗಳಲ್ಲಿ 28 ದಿನ ಇದೆ ಅಂತ. ಇದು ಸಾಮಾನ್ಯವಾಗಿ ನಾವು ನೋಡಿರುವಂತಹ ಒಂದು ಅಂಕಿಅಂಶಗಳು. ಇನ್ನು ಅಧಿಕ ವರ್ಷ ಅಂತ ಬರುತ್ತೆ, ಲೀಪ್ ಇಯರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇಲ್ಲಿ 366 ದಿನಗಳಿರ್ತವೆ. ಸೊ 1 ದಿನ ಎಕ್ಸ್ಟ್ರಾ ಆಯ್ತು. ಅದು ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಫೆಬ್ರವರಿಯಲ್ಲಿ 29 ದಿನಗಳು ಅವಾಗೇ ಇರುತ್ತೆ ಈ ಅಧಿಕ ವರ್ಷ ಬಂದಾಗ. ಈ ಅಧಿಕ ವರ್ಷ ನಮ್ಗೆಲ್ಲ ತಿಳಿದಿದೆ 4 ವರ್ಷಕ್ಕೊಮ್ಮೆ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈ ಅಧಿಕ ವರ್ಷ 4 ವರ್ಷಕ್ಕೊಂದ್ಸತಿ ರಿಪೀಟ್ ಆಗತ್ತೆ, ಡೆಫಿನೆಟ್ಲಿ ಕರೆಕ್ಟ್. ಒಂದು ವರ್ಷದಲ್ಲಿ ಆಕ್ಚುಲಿ ನಾವು 365 ದಿನ ಅಂತ ಒಂದು ಸರಿಸಾಮಾನ್ಯವಾಗಿ ಹೇಳೋದು, ಅಪ್ರಾಕ್ಸಿಮೇಟ್ ಆಗಿ ಹೇಳೋದು. ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದ್ರೆ ಒಂದು ವರ್ಷದಲ್ಲಿ 365 ಕಾಲು ದಿನಗಳಿರ್ತವೆ. ಆ 1/4 ಎಕ್ಸ್ಟ್ರಾ ದಿನಗಳಿರ್ತವೆ, ಅದನ್ನ ನಾವು ಪರಿಗಣಿಸ್ತಾ ಇಲ್ಲ. ಅದು ಸೇರಿ 4 ವರ್ಷಕ್ಕೆ 1 ದಿನ ಸಮವಾಗುತ್ತೆ ಅಂತ ಹೇಳ್ಬೋದು. ಸೊ ಅಧಿಕ ವರ್ಷ ಒಂದು ನೀಡಿರುವಂತಹ ಒಂದು ವರ್ಷ ನಿಮಗೆ ಅದು ಅಧಿಕ ವರ್ಷ ಹೌದೋ ಅಲ್ವೋ ಅಂತ ಹೇಗ್ ಚೆಕ್ ಮಾಡೋದು? ಕೊನೆಯದಾದ 2 ಅಂಕಿಗಳನ್ನ ತಗೊಳ್ಬೇಕು. ಆ 2 ಡಿಜಿಟ್
4ರಿಂದ ನಿಶೇಷವಾಗಿ ಭಾಗಿಸ್ಲಿಕ್ಕಾಗತ್ತೆ ಅಂತಂದ್ರೆ ಆ ಕೊಟ್ಟಿರುವಂತಹ ಒಂದು ಪೂರ್ಣ ವರ್ಷ ಕೂಡ 4ರಿಂದ ಭಾಗಿಸುತ್ತೆ ಅಂತ. ಆವಾಗ ಆ ಒಂದು ಕೊಟ್ಟಿರುವಂತಹ ಒಂದು ಇಸ್ವಿ ಅಧಿಕ ವರ್ಷ ಅಂತ ಹೇಳ್ಬೋದು. ಇನ್ನು ಮಿಲೇನಿಯಂ ಇಯರ್, ಈ ಸೆಂಚುರಿ ಇಯರ್ ಅಂತ ಬರುತ್ತೆ. ಅಂದ್ರೆ 100, 200, 1000, 2000, 3000 ಈ ತರ ಈ 2100, 2200 ಇಸ್ವಿ, ಈ ಇಸ್ವಿಗಳಲ್ಲಿ, ಈ ಶತಮಾನ ವರ್ಷಗಳಲ್ಲಿ ನಾವು ಏನನ್ನ ನೋಡ್ಬೇಕು? ಈ ಶತಮಾನ ವರ್ಷಗಳು 400ರಿಂದ ಪೂರ್ಣವಾಗಿ ಭಾಗವಾದ್ರೆ ಮಾತ್ರ ಅದು ಅಧಿಕ ವರ್ಷ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಸೆಂಚುರಿ ಇಯರ್ಸ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಈ ಒಂದು ಎಕ್ಸ್ಟ್ರಾ ಚೆಕ್ ಮಾಡ್ಬೇಕಾಗುತ್ತೆ, ಬಹಳ ಇಂಪಾರ್ಟೆಂಟ್ ಅದು. ಫಾರ್ ಎಕ್ಸಾಂಪಲ್, ನಾವೀಗ 2000ನೇ ಇಸ್ವಿ ಅಂತ ತಗೊಂಡ್ರೆ ಅದು 400ರ ಒಂದು ಮಲ್ಟಿಪಲ್. ಅದು 400ರಿಂದ ನಿಶೇಷವಾಗಿ ಭಾಗಿಸ್ಲಿಕ್ಕೆ ಆಗುತ್ತೆ. ಹಾಗಾಗಿ 2000ನೇ ಇಸ್ವಿಯನ್ನ ನಾವು ಅಧಿಕ ವರ್ಷ ಅಂತ ತಗೊಳ್ಳಿಕ್ಕೆ ಸಾಧ್ಯ. ಈಗ 2100 ಅಂತಿದೆಯಲ್ಲ, ಅದು ಕೂಡ ಒಂದು ಶತಮಾನ ವರ್ಷನೇ, ಬಟ್ ಅದು 400ರಿಂದ ನಿಶೇಷವಾಗಿ ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಒಂದು ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಸೊ ಈ ಶತಮಾನ ವರ್ಷ ಬಂದಾಗ ಈ ಒಂದು ಎಕ್ಸ್ಟ್ರಾ ಚೆಕ್, 4ರಿಂದ ಭಾಗಿಸುತ್ತೋ ಇಲ್ಲ ಅಂತ ನೋಡ್ಬೇಕು, ಹಾಗೆ ಅದು 400ರಿಂದ ಭಾಗಿಸ್ಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಕೂಡ ನೋಡ್ಬೇಕಾಗುತ್ತೆ. ಕೆಲವೊಂದು ವಾಕ್ಯ ರೂಪದ ಸಮಸ್ಯೆಗಳನ್ನ ನೋಡ್ತಾ ಹೋಗೋಣ. ಸಮಸ್ಯೆ ಅಥವಾ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ರಜಾ ದಿನ ಇದೆ, ಆ ಕಾರಣದಿಂದ 19 ಅಕ್ಟೋಬರ್ 2024ರಿಂದ 4 ನವೆಂಬರ್ 2024ರವರೆಗೆ ಶಾಲೆಯನ್ನ ಮುಚ್ಚಲಾಗ್ತದೆ. ಸೊ ಶಾಲೆ ಎಷ್ಟು ದಿನ ಮುಚ್ಚಲಾಯ್ತು ಅನ್ನುವಂಥದ್ದು ಪ್ರಶ್ನೆ. ಸೊ ಇಲ್ಲಿ ನಮ್ಗೆ ಬೇಕಾಗಿರೋ ಒಂದು ಅಂಶಗಳೇನು ಅಂತಂದ್ರೆ, ಅಕ್ಟೋಬರ್ ತಿಂಗಳಲ್ಲಿ ಎಷ್ಟು ದಿನ ಇದೆ ಅದು ಬಹಳ ಇಂಪಾರ್ಟೆಂಟ್. 30 ದಿನ ಇದೆಯೋ, 31 ದಿನ ಇದೆಯೋ, 29 ದಿನ ಇದೆಯೋ, ಆ ಕ್ಲಾರಿಟಿ ನಮಗೆ ಮಕ್ಕಳಿಗೆ ಅದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯ. ಅಕ್ಟೋಬರ್ 2024ರ ಕ್ಯಾಲೆಂಡರ್ ನೋಡಿದ್ರೆ ಈ ರೀತಿ ಇದೆ. ಸೊ ನಮ್ಮ ಮುಷ್ಟಿಯನ್ನ ಬಳಸ್ಕೊಂಡು ಅದು 30 ದಿನನೋ 31 ದಿನನೋ ಅದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಸೊ ಅಕ್ಟೋಬರ್ ನಲ್ಲಿ 31 ದಿನ ಇದೆ. ಸೊ 31 ದಿನ ಇದ್ರೆ 19ನೇ ತಾರೀಕಿನಿಂದ ರಜೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ಒಂದು ಶನಿವಾರದಿಂದನೇ ರಜೆ ಶುರುವಾಗಿದೆ. ಸೊ ಎಣಿಸ್ಬೇಕು ನಾವು ಎಷ್ಟು ದಿನ ಇದೆ ಅಂತ. ಕ್ಯಾಲೆಂಡರ್ ಬಳಸ್ಕೊಂಡು ಎಣಿಸೋಣ. 19 ಅದು ಫಸ್ಟ್ ಒಂದ್ ದಿನ ಆಯ್ತು. ಹಾಗೆ ನೆಕ್ಸ್ಟ್ ವಾರದಲ್ಲಿ ಇರುವಂತಹ 20ರಿಂದ 26 7 ದಿನಗಳು ಅದು ರಜೆನೆ. ಹಾಗೆ ನವೆಂಬರ್ 4ನೇ ತಾರೀಕುವರೆಗೆ ರಜೆ ಇದೆ. ಹಾಗಾಗಿ ಅಕ್ಟೋಬರ್ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು ನಾವು. ಉಳಿದಿರೋ 5 ದಿನನೂ ನಾವು ರಜೆ ಅಂತ ತಗೊಳ್ಬೇಕು. ಸೊ ಟೋಟಲ್ ಆಗಿ ಎಷ್ಟು ದಿನವನ್ನ ಎಣಿಸ್ತೀವಿ ಅಂತ ನೋಡಿದ್ರೆ 19 ಒಂದಿನ ಆಯ್ತು, ಅದಾದ್ಮೇಲೆ 7 ದಿನ. ಸೊ 1ಕ್ಕೆ 7ಅನ್ನ ಸೇರಿಸೋಣ, 8 ಆಯ್ತು. 8ಕ್ಕೆ ಮತ್ತೆ 5ಅನ್ನ ಸೇರಿಸಿದ್ರೆ 13 ಅಂತ ಬರುತ್ತೆ. ಇದನ್ನ ನಾವು ಎಣಿಸಿದ್ವಿ, ಮ್ಯಾನ್ಯುವಲಿ ನಾವು ಕೌಂಟ್ ಮಾಡಿ ನಾವು 13 ಅಂತ ಹೇಳಿದ್ವಿ. ಅಥವಾ ನಾವು ಡೇಟ್ ಅನ್ನ ಬಳಸ್ಕೊಂಡು ಮಾಡ್ಬೋದು. ಅಂದ್ರೆ ಅಕ್ಟೋಬರ್ ನಲ್ಲಿ 31 ದಿನ ಇದೆ, 19ರಿಂದ ರಜೆ ಶುರುವಾಗುತ್ತೆ. ಸೊ 31 ಮೈನಸ್ 19 ಅಂತ ಹೇಳ್ಬೋದು. 31 ಮೈನಸ್ 19 ನಮಗೆ ಎಷ್ಟು ಸಿಗುತ್ತೆ? 12 ಸಿಗುತ್ತೆ. ಆಕ್ಚುಲಿ ಇಲ್ಲಿ +1 ಅಂತ ನಾವು ಮಾಡ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಇಲ್ಲಿ ವ್ಯವಕಲನದಲ್ಲಿ ಆ ಒಂದು ಸಬ್ಟ್ರಾಕ್ಷನ್ ಏನಾಗ್ಬಿಡುತ್ತೆ ಅಂತಂದ್ರೆ, ಚಿಕ್ಕದಾದ ಸಂಖ್ಯೆಯನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ. 31 ಮೈನಸ್ 19 ಮಾಡಿದಾಗ 12 ಅನ್ನೋದು ಹೇಗ್ ಬರ್ತಾ ಇದೆ ಅಂತಂದ್ರೆ, 19 ಅನ್ನ ಕನ್ಸಿಡರ್ ಮಾಡ್ಲಿಲ್ಲ ನಾವು, ಆವಾಗ ನಮಗೆ 12 ಅಂತ ಬಂತು. ಸೊ 19 ಕೂಡ ರಜೆ ಇದೆ, ಹಾಗಾಗಿ +1 ಅಂತ ನಾವು ತಗೊಳ್ಬೇಕು. ಸೊ 12 + 1 ಅಂತ ನಾವು ಮಾಡ್ಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್. ಈ ಡೇಟ್ಸ್ ಅನ್ನೇ ಬಳಸ್ಕೊಂಡು ನಾವು ಮಾಡ್ತೀವಿ ಅಂದ್ರೆ, ಮ್ಯಾನ್ಯುವಲ್ ಕೌಂಟಿಂಗ್ ಮಾಡಲ್ಲ ಅಂದ್ರೆ ಈ +1 ಅನ್ನ ಮಕ್ಕಳು ಮರೆಯುವಂತ ಸಾಧ್ಯತೆ ಬಹಳ ಇರುತ್ತೆ. ಸೊ ಅದನ್ನ ನಾವು ತಿಳಿ ಹೇಳಿದ್ರೆ ಅವ್ರು ಈಸಿಯಾಗಿ ಇದನ್ನ ಮಾಡ್ತಾರೆ. ಸೊ 13 ಡೇಸ್, 13 ದಿನ ಅಕ್ಟೋಬರ್ ಅಲ್ಲಿ ಇದೆ. ಇನ್ ನವೆಂಬರ್ ಅಲ್ಲಿ ಈಸಿ ಇದೆ, ನವೆಂಬರ್ 4ರವರೆಗೆ. ಸೊ 1ನೇ ತಾರೀಕಿಂದ 4ನೇ ತಾರೀಕು 4 ದಿನ ಆಡ್ ಮಾಡ್ಬಿಟ್ರೆ ನಮ್ಗೆ ಇದು ಆನ್ಸರ್ ಸಿಗುತ್ತೆ. ಸೊ ಫೈನಲ್ ಆದ ಆನ್ಸರ್ ಹೇಗೆ? ಶಾಲೆಯನ್ನು ಮುಚ್ಚಲಾದಂತಹ ಒಟ್ಟು ದಿನಗಳ ಸಂಖ್ಯೆ ನೋಡೋದಾದ್ರೆ, ಅಕ್ಟೋಬರ್ ನಲ್ಲಿ ಎಷ್ಟು ದಿನ ಮುಚ್ಚಿತ್ತು ಅಂತ ನೋಡ್ಬೇಕು, ಹಾಗೆ ನವೆಂಬರ್ ನಲ್ಲಿ ಎಷ್ಟು ದಿನ ಮುಚ್ಚಿತ್ತು ಅಂತ ನೋಡ್ಬೇಕು. ಸೊ ಆ ಒಂದು ರಜಾ ದಿನಗಳ ಸಂಖ್ಯೆಯನ್ನ ನಾವು ಆಡ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. 13 + 4 17 ದಿನಗಳು ಶಾಲೆಗೆ ರಜಾ ಇತ್ತು ಅಂತ ನಾವು ಹೇಳ್ಬಹುದು. ಮತ್ತೊಂದು ಸಮಸ್ಯೆ ನೋಡೋಣ. ಇನ್ನೊಂದು ಪದರೂಪದ ಸಮಸ್ಯೆ. ಒಂದು ಕಾರ್ಪೆಂಟರ್ ಇದ್ದಾನೆ. ಇವನು ಏಪ್ರಿಲ್ ತಿಂಗಳಲ್ಲಿ ಫರ್ನಿಚರ್ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಪೀಠೋಪಕರಣಗಳ ಒಂದು ತಯಾರಿಸುವಂತಹ ಒಂದು ಕೆಲಸವನ್ನ ಆರಂಭಿಸುತ್ತಾನೆ. ಜೂನ್ ನಲ್ಲಿ ಮುಗಿಸ್ತಾನೆ ಅಂತ ಹೇಳ್ತಾರೆ. ಸೊ ತಿಂಗಳಲ್ಲಿ ಕೊಟ್ಟಿರುವಂತಹ ಒಂದು ಅಂಶಗಳನ್ನ ಪ್ರಶ್ನೆ ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಎಷ್ಟು ದಿನ ಕೆಲಸ ಮಾಡಿದ್ದಾನೆ ಈ ಒಂದು ಫರ್ನಿಚರ್ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಂಡ. ಕೊಟ್ಟಿರುವಂತಹ ಒಂದು ಅಂಕಿ ಅಂಶ ಏನಿದೆ ಅಂತಂದ್ರೆ ಅದು ತಿಂಗಳಲ್ಲಿದೆ. ಏಪ್ರಿಲ್ ಅಲ್ಲಿ ಶುರು ಮಾಡಿದಾನೆ, ಜೂನ್ ನಲ್ಲಿ ಎಂಡ್ ಮಾಡಿದ್ದಾನೆ ಅಂತ. ಬಟ್ ಕೇಳ್ತಿರೋ ಆನ್ಸರು ದಿನಗಳಲ್ಲಿದೆ. ಸೊ ತಿಂಗಳನ್ನ ಮಂತ್ಸನ್ನ ಡೇಸಿಗೆ ಕನ್ವರ್ಟ್ ಮಾಡ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ನಾವೇನ್ ಮಾಡ್ಬೋದು? ಟೋಟಲ್ ಆಗಿ ಎಷ್ಟು ದಿನ ಕೆಲಸ ಮಾಡ್ದ ಅಂತ ನೋಡಿದ್ರೆ, ಏಪ್ರಿಲ್ ನಲ್ಲಿ ಎಷ್ಟು ದಿನ ಇತ್ತು, ಮೇ ನಲ್ಲಿ ಎಷ್ಟು ದಿನ ಇತ್ತು, ಜೂನ್ ನಲ್ಲಿ ಎಷ್ಟು ದಿನ ಇದೆ ಅಂತ ನಾವು ಆಡ್ ಮಾಡ್ಬೇಕು.
ಸೊ ಮತ್ತೆ ನಮ್ಮ ಮುಷ್ಟಿಯನ್ನ ಬಳಸ್ಕೊಂಡು ಏಪ್ರಿಲ್ ನಲ್ಲಿ ಎಷ್ಟು ದಿನ ಅಂತ ನೋಡಿದ್ರೆ 30 ಅಂತ ಹೇಳ್ಬೋದು. ನೆಕ್ಸ್ಟ್ ತಿಂಗಳ ಡೆಫಿನೆಟ್ಲಿ 31 ಇರುತ್ತೆ, ಅದಾದ್ಮೇಲೆ 30 ಇರುತ್ತೆ. ಸೊ ಅದು ಬಹಳ ಈಸಿ ಆಗ್ಬಿಡುತ್ತೆ. ಹಾಗಾಗಿ 30 ಪ್ಲಸ್ 31 ಪ್ಲಸ್ 30 91 ದಿನ ಅಂತ ಸುಲಭವಾಗಿ ಹೇಳ್ಬೋದು. ಇನ್ನೊಂದು ಪದರೂಪದ ಸಮಸ್ಯೆಯನ್ನ ನೋಡೋಣ. ಒಂದು ನಗರ ಮೆಟ್ರೋ ರೈಲ್ ನೋಡ್ತಾ ಇದೀವಿ ನಾವು ಇಲ್ಲಿ ಡಯಾಗ್ರಾಮ್ ನಲ್ಲಿ. ಸೊ ಮೆಟ್ರೋಲಿನ ರೈಲಿನ ಯೋಜನೆಯು ಶುರುವಾಯಿತು. ಯಾವಾಗ ಶುರುವಾಯಿತು? 2007ರಲ್ಲಿ ಶುರುವಾಗಿದೆ. ಅದು ಪೂರ್ಣಗೊಂಡಿದ್ದು ಯಾವಾಗ ಅಂತ ನೋಡಿದ್ರೆ 2017ರಲ್ಲಿ ಅದು ಪೂರ್ಣಗೊಳ್ತಾ ಇದೆ, ಕಂಪ್ಲೀಟ್ ಆಗ್ತಾ ಇದೆ. ಸೊ ಈ ಒಂದು ಅವಧಿಯಲ್ಲಿ 2007ರಿಂದ 2017ರವರೆಗೆ ಎಷ್ಟು ಅಧಿಕ ವರ್ಷಗಳು ಬಂದಿವೆ ಅಂತ ಒಂದು ಪ್ರಶ್ನೆ. ಹೌ ಮೆನಿ ಲೀಪ್ ಇಯರ್ಸ್ ಈ ಒಂದು ಪೀರಿಯಡ್ ಅಲ್ಲಿ ಇದೆ ಅಂತ. ಇದನ್ನ ಹೇಗ್ ಸಾಲ್ವ್ ಮಾಡೋದು? ಸೊ ಶುರುವಾಗಿರುವಂತಹ ವರ್ಷ, ಸ್ಟಾರ್ಟಿಂಗ್ ಇಯರ್ ಯಾವುದು ಅಂತ ನೋಡಿದ್ರೆ 2007. ಎಂಡ್ ಯಾವಾಗ ಆಯ್ತು ಅಂತ ನೋಡಿದ್ರೆ 2017ರಲ್ಲಿ ಎಂಡ್ ಆಯ್ತು. ಲೆಕ್ಕ ಹಾಕೋಣ. ಒಂದು ಕೋಷ್ಟಕ ತರ ಅಥವಾ ಬರ್ಕೊಂಡ್ಬಿಟ್ರೆ ಬಹಳ ಈಸಿ. 2007, 2008 ಇದೇ ರೀತಿ 2017ವರೆಗೂ ಬರೆಯೋಣ. ಪ್ರತಿಯೊಂದು ವರ್ಷಗಳು ಲೀಪ್ ಇಯರ್ ಅಧಿಕ ವರ್ಷ ಹೌದು ಅಲ್ಲೋ ಅಂತ ನೋಡ್ಬೇಕು. ಸೊ 2007 ಅಧಿಕ ವರ್ಷ ಅಲ್ಲ, 2008 ಅಧಿಕ ವರ್ಷ ಹೌದು. ಹೇಗೆ ಹೇಳೋದು? ಕೊನೆಯದಾದಂತಹ 2 ಅಂಕಿಗಳನ್ನ ನೋಡ್ಬೇಕು ಆ ಒಂದು ಇಸ್ವಿಯಲ್ಲಿ ಅಥವಾ ವರ್ಷದಲ್ಲಿ. ಆ 2 ಸಂಖ್ಯೆಗಳು 4ರಿಂದ ನಿಶೇಷವಾಗಿ ಭಾಗಿಸ್ಲಿಕ್ಕೆ ಆಗುತ್ತಾ ಇಲ್ವೋ ಅಂತ ನೋಡ್ಬೇಕು. ಸೊ ಕೊನೆಯದಾದಂತಹ 2 ಅಂಕಿಗಳು ಇಲ್ಲಿ 0 ಮತ್ತೆ 8. ಸೊ 8 4ರಿಂದ ಡಿವಿಸಿಬಲ್ ಆಗುತ್ತೆ. ಹಾಗಾಗಿ 2008 ಒಂದು ಲೀಪ್ ಇಯರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಮಾಡೋದು? ವೆರಿ ಸುಲಭ, 4 ವರ್ಷ ಜಂಪ್ ಮಾಡ್ಬಿಡ್ಬೇಕು ನಾವು ಅಷ್ಟೇ. ಸೊ 2012ಕ್ಕೆ ಲೀಪ್ ಇಯರ್ ಅಂತ ಹೇಳ್ಬೋದು. ಮತ್ತೇನ್ ಮಾಡ್ಬೋದು? 2016 ಲೀಪ್ ಇಯರ್ ಅಂತ ಹೇಳ್ಬೋದು. ಇಲ್ಲಿ ಯಾವ್ದು ಸೆಂಚುರೀಸ್ ಇಯರ್ ಇಲ್ಲ, ಅಂದ್ರೆ 2000 ಅಥವಾ 2100 ಆತರ ಇಲ್ಲ. ಸೊ 400ರಿಂದ ಡಿವಿಸಿಬಿಲಿಟಿ ನೋಡ್ಬೇಕು ಅಂತಾನೆ ಇಲ್ಲ. ಸೊ ಟೋಟಲ್ ಆಗಿ 2007ರಿಂದ 2017ವರೆಗೆ ಎಷ್ಟು ಲೀಪ್ ಇಯರ್ ಇತ್ತು ಅಂತ ನೋಡೋದಾದ್ರೆ 3 ಲೀಪ್ ಇಯರ್ ಇದೆ ಅಂತ ಹೇಳ್ಬೋದು. ಸೊ ನಮಗೆ 3 ಲೀಪ್ ಇಯರ್ ಅಂತ ನಮಗೆ ಫೈನಲ್ ಆದ ಆನ್ಸರ್ ನ ಬರಿಬಹುದು. ಇನ್ನೊಂದು ಉದಾಹರಣೆ ತಗೋಣ. ವಿಜಯ ಎನ್ನುವಂತಹ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿ 2013ರಲ್ಲಿ ಜನಿಸ್ತಾಳೆ. ಆಕೆ ಈಗ ಸರಿಯಾಗಿ 11 ವರ್ಷ ಆಗಿದೆ. ಹಾಗಾದ್ರೆ ದಿನಗಳಲ್ಲಿ ಅವಳ ಒಂದು ವಯಸ್ಸು ಎಷ್ಟಾಗಿರುತ್ತೆ ಎನ್ನುವುದು ಪ್ರಶ್ನೆ. ಸೊ ಆನ್ಸರ್ ಏನು ಅಂತ ನೋಡೋಣ. ಸೊ ಜನಿಸಿರುವಂತಹ ಒಂದು ವರ್ಷ 2013, ಎಕ್ಸಾಕ್ಟ್ಲಿ 11 ವರ್ಷ ಆಗಿದೆ ಈ ವರ್ಷಕ್ಕೆ. ಸೊ ಅವಳ ಏಜ್ ನಾವು ಲೆಕ್ಕಾಚಾರ ಹಾಕ್ತಾ ಹೋದ್ರೆ 11 ವರ್ಷಗಳ ಒಟ್ಟು ದಿನಗಳನ್ನ ನಾವು ಲೆಕ್ಕ ಹಾಕ್ಬೇಕು. ಸಿಂಪಲ್ ಆಗಿ 11 × 365 ಅಂತ ಹೇಳ್ಬಿಡ್ಬೋದು. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಮಧ್ಯ ಅಧಿಕ ವರ್ಷಗಳಿದಾವೆ, ಅದನ್ನ ಕನ್ಸಿಡರ್ ಮಾಡೋದು ಇಂಪಾರ್ಟೆಂಟ್. ಸೊ ಅಧಿಕ ವರ್ಷಗಳ ಸಂಖ್ಯೆಗಳ ಲೆಕ್ಕಾಚಾರ ಮಾಡಿಕೊಂಡು ಅದಕ್ಕೆ 366 ನಾವು ಗುಣಿಸ್ಬೇಕು. ಮತ್ತೆ ನಾರ್ಮಲ್ ಆಗಿರುವಂತಹ ವರ್ಷ, ವರ್ಷವಲ್ಲದ ವರ್ಷಗಳನ್ನ ನಾವು ಆ ಒಂದು ಸಂಖ್ಯೆಗಳನ್ನ ನಾವು ನೋಟ್ ಮಾಡ್ಕೊಂಡ್ರೆ ಅದಕ್ಕೆ 365 ನಾವು ಮಲ್ಟಿಪ್ಲೈ ಮಾಡ್ಬಿಡ್ತು. ಎಷ್ಟು ಅಧಿಕ ವರ್ಷ ಇದೆ? 2013 ಅಂತೂ ಅಧಿಕ ವರ್ಷ ಅಲ್ಲ, 2012ರಲ್ಲೇ ಇರುತ್ತೆ. ಸೊ +4 2016ರಲ್ಲಿದೆ, 2020ರಲ್ಲಿದೆ, 2024ಕ್ಕೂ ಬರುತ್ತೆ. ಯಾಕಂದ್ರೆ 11 ವರ್ಷ ಸೇರ್ಸ್ಬೇಕು ಅಂತಂದ್ರೆ 2024ವರೆಗೂ 11 ವರ್ಷ ಆಗಿರುತ್ತೆ. 2013ಕ್ಕೆ 11 ಸೇರ್ಸಿದ್ರೆ 2024ವರೆಗೆ ಬರ್ತೀವಿ ನಾವು. ಹಾಗಾಗಿ 2024 ಕೂಡ ಒಂದು ಅಧಿಕ ವರ್ಷ. ಸೊ 3 ಅಧಿಕ ವರ್ಷ ಇದೆ. ಉಳಿದಿರುವಂತಹ ಎಲ್ಲ ಬೇರೆ ವರ್ಷಗಳು ನಾರ್ಮಲ್ ವರ್ಷಗಳು, ಅಂದ್ರೆ 8 ಸಾಮಾನ್ಯ ವರ್ಷಗಳಿದಾವೆ. ಸೊ 3 × 366 ಪ್ಲಸ್ 8 × 365 ಅಂತ ಹೇಳ್ಬೋದು. ಇದಕ್ಕೆ ನಮಗೆ ಫೈನಲ್ ಆನ್ಸರ್ 4018 ದಿನಗಳು ಅಂತ ಬರುತ್ತೆ. ಸೊ ಫೈನಲ್ ಆದ ಆನ್ಸರ್ಗೆ ನಾವು ಇದು ಒಂದು ಇಂಪಾರ್ಟೆಂಟ್, ಅಂದ್ರೆ ಇಲ್ಲಿ ಅಧಿಕ ವರ್ಷವನ್ನ ತಗೊಳ್ಳುವಂತಹ ಒಂದು ಪರಿಕಲ್ಪನೆ ಮಕ್ಕಳಿಗೆ ಬರಬೇಕು ಅಂತ ಆ ತರ ಒಂದು ಕಾನ್ಸೆಪ್ಟ್ ಅಷ್ಟೆ. ಈಗ ಶಿಕ್ಷಕರೇ, ನಿಮಗೆ ಒಂದು ಫಸ್ಟ್ ಪೋಲ್ ಕ್ವಶನ್, ಸಮೀಕ್ಷಾ ಪ್ರಶ್ನೆ. ಸಂಜಯ್ 15 ಜನವರಿ 2020ರಂದು ಸಂಗೀತ ತರಬೇತಿ ಕ್ಲಾಸ್ಗೆ ಸೇರ್ಕೊಳ್ತಾನೆ. ಮತ್ತೆ 5 ಏಪ್ರಿಲ್ 2020ರಂದು ತರಗತಿಯನ್ನ ಸ್ಟಾಪ್ ಮಾಡ್ಬಿಡ್ತಾನೆ, ಸಾಕು ಅಂತ. ಅವನು ಎಷ್ಟು ಸಮಯ ಸಂಗೀತದ ಅಧ್ಯಯನ ಮಾಡಿರುತ್ತಾನೆ ಎನ್ನುವಂಥದ್ದು ಒಂದು ಸಮೀಕ್ಷಾ ಪ್ರಶ್ನೆ. ಸೊ ಆಪ್ಷನ್ಸ್ ABCD ಈ ರೀತಿ ಇದೆ: 80 ದಿನಗಳು, 81 ದಿನಗಳು, 82 ದಿನಗಳು, 83 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, 82 ದಿನಗಳು. ಹೇಗ್ ಬಂತು ಅಂತ ನೋಡೋಣ. ಸಂಜಯ್ ಎಷ್ಟ್ ದಿನ ಕ್ಲಾಸಿಗೆ ಹೋದ ಅಂತಂದ್ರೆ 5ನೇ ಏಪ್ರಿಲ್ 15ನೇ ಜನವರಿಯಿಂದ 5ನೇ ಏಪ್ರಿಲ್ ವರೆಗೆ ಹೋಗಿದ್ದಾನೆ. ಸೊ ಜನವರಿ 15ರಿಂದ
ನಾವು ದಿನಗಳನ್ನ ಲೆಕ್ಕ ಹಾಕ್ಬೇಕು ಜನವರಿ ತಿಂಗಳ ಕೊನೆಯವರೆಗೆ. ಮತ್ತೆ ಫೆಬ್ರವರಿ ತಿಂಗಳಲ್ಲಿರುವಂತಹ ಒಂದು ದಿನಗಳು, ಮಾರ್ಚ್ ತಿಂಗಳಲ್ಲಿ ಇರುವಂತಹ ದಿನಗಳು, ಏಪ್ರಿಲ್ 5ವರೆಗೆ ಅಂದ್ರೆ 5 ದಿನ ಈಸಿಯಾಗಿ ಹೇಳ್ಬೋದು. ಸೊ ಜನವರಿಲಿ ಹೇಗೆ ಎಷ್ಟು ದಿನ ಇರುತ್ತೆ ಅಂದ್ರೆ 31 ದಿನ ಇರುತ್ತೆ. ಸೊ 31 ಮೈನಸ್ 15, 15ರಿಂದ ಸ್ಟಾರ್ಟ್ ಮಾಡಿದ್ದಾನೆ, ಹಾಗಾಗಿ +1 ಅಂತ ಮಾಡ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಫೆಬ್ರವರಿಲಿ 29 ದಿನ ಇದೆ. ಯಾಕೆ 29 ದಿನ ಇದೆ? 2020 ಒಂದು ಅಧಿಕ ವರ್ಷ, ಹಾಗಾಗಿ 29 ದಿನ ಅಂತ ತಗೊಳ್ಬೇಕು. ಆಮೇಲೆ ಮಾರ್ಚ್ ತಿಂಗಳಲ್ಲಿ ಇರುವಂತಹ ದಿನಗಳು ಅದು 31. ಏಪ್ರಿಲ್ ನಲ್ಲಿ ಎಷ್ಟಿದೆ ನೋಡಿದ್ರೆ 5 ದಿನ ಇದೆ. ಸೊ ಇದನ್ನ ಆಡ್ ಮಾಡಿದ್ರೆ ಆಯ್ತು. ಸೊ 17 + 29 + 31 + 5 ಅಂತ ಬರುತ್ತೆ. ಸೊ ಟೋಟಲಿ 82 ದಿನ ಅಂತ ಬರುತ್ತೆ. ಈಗ ಮುಂದಿನ ತರಗತಿ ಕ್ಲಿಷ್ಟಾಂಶವನ್ನ ನೋಡೋಣ. ತರಗತಿ 5ರ ಕ್ಲಿಷ್ಟಾಂಶ ಜಾಲಾಕೃತಿಗಳಿಂದ 3 ಆಯಾಮದ ಆಕೃತಿಗಳನ್ನ ರಚಿಸೋದು ಅಂತ. ಒಂದು ಸನ್ನಿವೇಶ ತಗೊಳ್ಳೋಣ. ಇಬ್ರು ಫ್ರೆಂಡ್ಸ್ ಇದ್ದಾರೆ. ಈ ಎ ಮತ್ತೆ ಬಿ ಫ್ರೆಂಡ್ಸು ಒಂದು ಲೈನ್ ನಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಒಂದು ಲೈನ್ ನಲ್ಲಿ ನಿಂತಾಗ ಬಿ ಎಗೆ ಮೀಟ್ ಆಗ್ಬೇಕು. ಸೊ ಅವನು ಒಂದೇ ಆಯಾಮದಲ್ಲಿ ಒಂದೇ ಲೈನ್ ನಲ್ಲಿ ಮೂವ್ ಆದ್ರೆ ಅವನು ಹೋಗಿ ಮೀಟ್ ಆಗ್ತಾನೆ. ಅದು ಮುಂದೆ ಹೋಗಬಹುದು ಅಥವಾ ಹಿಂದೆ ಹೋಗ್ಬೋದು, ಅವನು ಹೋಗಿ ಎ ಒಟ್ಟಿಗೆ ಮೀಟ್ ಆಗ್ಲಿಕ್ಕೆ ಸಾಧ್ಯ. ಇದನ್ನ ಒಂದು ಆಯಾಮ ಅಥವಾ ಒಂದು ಡೈಮೆನ್ಷನ್ ಅಂತ ಹೇಳ್ಬೋದು. ಈ ರೀತಿ ಒಂದು ಫ್ಲೋರ್ ನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಅವನ್ ಫ್ರೆಂಡ್ ಬಿ ಫ್ರೆಂಡ್ ಇದಾನಲ್ಲ, ಅವನು ಒಂದು ಕೋಣೆಯಲ್ಲಿದ್ದಾನೆ. ಎದುರುಗಡೆ ಹಿಂದ್ಗಡೆ ಮುಂದ್ಗಡೆ ಇಲ್ಲ, ಅದರ ಆಪೋಸಿಟ್ ಕಾರ್ನರ್ ಅಲ್ಲಿ ಅವ್ನು ನಿಂತ್ಕೊಂಡಿದ್ದಾನೆ ಅಂತ ಇದ್ರೆ, ಈಗ ಎ ಮತ್ತೆ ಬಿ ಜಾಯಿನ್ ಆಗ್ಬೇಕು, ಅವ್ರು ಮೀಟ್ ಆಗ್ಬೇಕು. ಸೊ ಹೇಗೆ? ಇವನು ಮುಂದೆ ಹಿಂದೆ ಹೋಗ್ತಾನೆ, ಎಡ ಬಲ ಹೋಗ್ತಾನೆ, ಆವಾಗ ಎ ಮತ್ತೆ ಬಿ ಜಾಯಿನ್ ಆಗ್ತಾರೆ. ಎಡ ಬಲ ಮುಂದೆ ಹಿಂದೆ. ಸೊ ಇಲ್ಲಿ 2 ದಿಕ್ಕುಗಳಲ್ಲಿ ಅವನ ಮೂವ್ಮೆಂಟ್ ಇದೆ, 2 ಡೈಮೆನ್ಷನ್ ಅಲ್ಲಿ ಅವನ ಮೂವ್ಮೆಂಟ್ ಇದೆ. ಇದನ್ನ 2 ಡೈಮೆನ್ಷನ್ ಅಥವಾ 2 ಆಯಾಮದ ಒಂದು ಮೂವ್ಮೆಂಟ್ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಎ ಮತ್ತೆ ಬಿ, ಒಂದು ಬಿ ಅನ್ನು ಅವನು ಮೇಲ್ಗಡೆ ಕೂತ್ಬಿಟ್ಟಿದ್ದಾನೆ, ಒಂದು ಟೇಬಲ್ ಮೇಲೋ ಅಥವಾ ಒಂದು ಸ್ಟೇಜ್ ಮೇಲೋ ನಿಂತಿದ್ದಾನೆ. ಅವನು ಪಾಯಿಂಟ್ ಎಗೆ, ಅವನ ಫ್ರೆಂಡ್ ಪಾಯಿಂಟ್ ಎಲ್ ಇದ್ದಾನೆ, ಪಾಯಿಂಟ್ ಎಗೆ ಬರಬೇಕು. ಸೊ ಅವನು ಮೇಲ್ಗಡೆ ಮುಂದೆ ಹಿಂದೆ ಮೂವ್ ಆಗ್ತಾನೆ, ಆವಾಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಮುಂದೆ ಹಿಂದೆ ಕೂಡ ಎಡ ಬಲ ಮುಂದೆ ಹಿಂದೆ ಮೂವ್ ಆದ್ರೆ ಅವನ ಆ ಸ್ಟೇಜ್ ಮೇಲೆ ಇರ್ತಾನೆ ಅಥವಾ ಟೇಬಲ್ ಮೇಲೆ ಇರ್ತಾನೆ. ಅವನ ಫ್ರೆಂಡ್ ಕೆಳಗಡೆ ಇದ್ದಾನೆ, ಅಲ್ಲಿ ಬರಕ್ ಆಗಲ್ಲ. ಸೊ ಕೆಳಗಡೆ ಹೀಗೆ ಬರ್ಬೇಕು. ಅಂದ್ರೆ ಇದು ಒಂದು 3ನೇ ಆಯಾಮ, 3rd ಡೈಮೆನ್ಷನ್ ಮೂವ್ಮೆಂಟ್ ಮಾಡ್ಬೇಕು. ಆವಾಗ ಬಂದಾಗ ಅವನು ಪಾಯಿಂಟ್ ಎಗೆ, ಅಲ್ಲಿ ಫ್ರೆಂಡ್ ಇರುವಂತಹ ಜಾಗಕ್ಕೆ ಬರ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ 3 ಆಯಾಮ ಅಥವಾ 3 ದಿಕ್ಕುಗಳ ಒಂದು ಮೂವ್ಮೆಂಟ್ ಅನ್ನ ನಾವು ನೋಡಿದ್ವಿ. ಸೊ ಇದಕ್ಕೆ 3 ಡೈಮೆನ್ಷನ್ ಅಂತ ಹೇಳ್ಬೋದು. ಹಾಗಾಗಿ ಒಂದು 3 ಆಯಾಮವಿರುವಂತಹ ಒಂದು ಆಕೃತಿಗಳನ್ನ ನಾವು 3 ಡೈಮೆನ್ಷನಲ್ ಫಿಗರ್ಸ್ ಅಥವಾ ಒಂದು 3 ಆಯಾಮದ ಒಂದು ಶೇಪ್ಗಳು ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತಿರೋದು ಚೌಕಘನ. ಚೌಕಘನದಲ್ಲಿ ನಮ್ಗೆ 3 ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ. ಯಾವುದೇ ಒಂದು ನೀವು 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ನೋಡಿದಾಗ 3 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಗಳು ಅಲ್ಲಿ ಮುಖ್ಯ. ಯಾವ್ಯಾವುದು? ಫೇಸಸ್ಸು, ಎಡ್ಜಸ್ಸು ಮತ್ತೆ ವರ್ಟೈಸಸ್, ಅಂದ್ರೆ ಮುಖಗಳು, ಅಂಚುಗಳು ಮತ್ತೆ ಶೃಂಗಗಳು ಅಂತ ಹೇಳ್ತೇವೆ. ಚೌಕಘನದಲ್ಲಿ ಎಷ್ಟು ಮುಖಗಳಿದಾವೆ, ಎಷ್ಟು ಅಂಚುಗಳಿದಾವೆ, ಎಷ್ಟು ಶೃಂಗಗಳಿದಾವೆ ಅಂತ ನೋಡೋಣ. ಮುಖಗಳು ನೋಡೋದಾದ್ರೆ ಎಲ್ಲಾ ಮುಖಗಳು ಚೌಕಾಕಾರದಲ್ಲೇ ಇರುತ್ತೆ. ಸೊ ಒಂದು ಚೌಕ ಮುಖ, ಅದರ ಅಭಿಮುಖವಾಗಿ ಇರುವಂತದ್ದು 2ನೇ ಚೌಕ ಮುಖ, ಮೇಲ್ಗಡೆ ಒಂದು ಮುಖ ಇರುತ್ತೆ, ಅದು ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ. 3ನೇದು, ಅದರ ಆಪೋಸಿಟ್ ಅಲ್ಲಿ 4, ಹಿಂದ್ಗಡೆ 5, ಅದರ ಆಪೋಸಿಟ್ ಮುಂದ್ಗಡೆ ಇರುವಂತದ್ದು 6. ಸೊ 6 ಮುಖಗಳಿದಾವೆ ಅಥವಾ ಫೇಸಸ್ ಇದಾವೆ. ಇವೆಲ್ಲವೂ ಸ್ಕ್ವೇರ್ ಶೇಪ್ ಅಲ್ಲಿ ಅಥವಾ ಚೌಕಾಕಾರದಲ್ಲಿ ಇದಾವೆ ಅಂತ ಹೇಳ್ಬೋದು. ಎಷ್ಟು ಅಂಚುಗಳಿದಾವೆ ಅಂತ ನೋಡೋದಾದ್ರೆ ಇಲ್ಲಿ 12 ಅಂಚುಗಳಿದಾವೆ. ಅಂದ್ರೆ ಸೈಡ್ಸ್ ಎಷ್ಟಿದಾವೆ ಅಂತ ನೋಡೋದಾದ್ರೆ 12 ಇದಾವೆ ಅಂತ ಹೇಳಿ. ಆಮೇಲೆ ಎಷ್ಟು ಶೃಂಗಗಳಿದಾವೆ? ಈ ಎಲ್ಲ ಸೈಡ್ಗಳು ಹೋಗಿ 2 ಅಥವಾ 3 ಸೈಡ್ಗಳು ಹೋಗಿ ಒಂದ್ ಕಡೆ ಜಾಯಿನ್ ಆಗ್ತಾವಲ್ಲ, ಅಲ್ಲಿ ಈ ಒಂದು ಶೃಂಗಗಳು ಆಗ್ತವೆ, ಅಂದ್ರೆ ವರ್ಟೈಸಸ್ ಆಗುತ್ತೆ, ಆ ಪಾಯಿಂಟಿನ ರಚನೆ ಆಗುತ್ತೆ. ಸೊ ಅದು ಎಷ್ಟಿದೆ ಅಂತ ನೋಡೋದಾದ್ರೆ ಅದು 8 ಇದೆ, 8 ವರ್ಟೈಸಸ್ ಇದೆ ಅಂತ ಹೇಳ್ಬೋದು. ಸೊ ಚೌಕಘನದಲ್ಲಿ 6 ಮುಖಗಳು, 12 ಅಂಚುಗಳು, 8 ಶೃಂಗಗಳಿರ್ತವೆ. ಎಲ್ಲ ಮುಖಗಳು ಚೌಕಾಕಾರದಲ್ಲಿ ಇರುತ್ತೆ. ಇನ್ನು ಸಿಲಿಂಡರ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ಕೂಡ ಒಂದು 3 ಡೈಮೆನ್ಷನಲ್ ಆಬ್ಜೆಕ್ಟ್, 3 ಆಯಾಮದ ಆಕೃತಿ. ಸಿಲಿಂಡರ್ ನಲ್ಲಿ ಹೇಗಿರುತ್ತವೆ ಒಂದು ಮುಖಗಳು ಅಂತ ನೋಡೋದಾದ್ರೆ, ಒಂದು ವಕ್ರ ಮುಖ ಇರುತ್ತೆ, ಕರ್ವ್ ಶೇಪ್ ಅಲ್ಲಿ ಇರುತ್ತೆ. ಆಮೇಲೆ ಮೇಲ್ಗಡೆ ಒಂದು ಸಮತಟ್ಟಾದ ಫ್ಲಾಟ್ ಸರ್ಫೇಸ್ 2 ಇರ್ತವೆ, ಇವು ಸರ್ಕಲ್ ಶೇಪ್ ಅಲ್ಲಿ ಇರ್ತವೆ.
ಸೊ ಸಿಲಿಂಡರ್ ನಲ್ಲಿ ಎರಡು ಸಮತಟ್ಟಾದ ಮುಖಗಳು, ಎರಡು ಫ್ಲಾಟ್ ಫೇಸಸ್ ಇದೆ. ಹಾಗೆ ಒಂದು ವಕ್ರ ಮುಖ ಇದೆ, ಅದು ಕರ್ವ್ ಆಗಿದೆ, ಒಂದು ಕರ್ವೇಚರ್ ಅಲ್ಲಿ ಇರುತ್ತೆ, ವಕ್ರವಾಗಿರುತ್ತೆ ಅಂತ ಹೇಳ್ಬೋದು. ಸೊ 3 ಮುಖಗಳು ಸಿಲಿಂಡರ್ ನಲ್ಲಿ ನಾವು ನೋಡಬಹುದು. ಎಷ್ಟು ಎಡ್ಜಸ್ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಎಡ್ಜಸ್ ಅಥವಾ ಒಂದು ಅಂಚುಗಳು ವಕ್ರಾಕಾರದಲ್ಲಿರುವಂತದ್ದು. ಮೇಲ್ಗಡೆ ಭಾಗದಲ್ಲಿ ಮತ್ತೆ ಕೆಳಗಡೆ ಭಾಗದಲ್ಲಿ 2 ವಕ್ರ ಅಂಚುಗಳು ಅಥವಾ ಕರ್ವ್ಡ್ ಎಡ್ಜಸ್ ಇರುತ್ತೆ. ನಾವು ಒಂದು ಜಾಲಾಕೃತಿ ಅಂತ ಏನು ಜಾಲಾಕೃತಿ ಅಥವಾ ನೆಟ್ ಅಂತ ಏನು ಅಂತ ನೋಡೋದಾದ್ರೆ, ಈ ಒಂದು 3 ಡೈಮೆನ್ಷನಲ್ ಆಬ್ಜೆಕ್ಟ್ ಇದೆ. ನಾವು ಆಯತಘನವನ್ನ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀವಿ. ಇವುಗಳ ಎಡ್ಜ್ ಗಳನ್ನ ನಾವು ಕಟ್ ಮಾಡ್ತಾ ಹೋಗಿ ಅವುಗಳನ್ನ ಬಿಚ್ಚಿಟ್ರೆ ನಮಗೆ ಏನು ಒಂದು ಆಕೃತಿ ರಚನೆ ಆಗುತ್ತೋ ಆ ಒಂದು ಆಕೃತಿ, ಆ ಒಂದು ಪ್ಯಾಟರ್ನ್ ಅನ್ನ ನಾವು ಜಾಲಾಕೃತಿ ಅಂತ ಹೇಳ್ಬೋದು. ಇದು 3 ಡೈಮೆನ್ಷನಲ್ ಶೇಪ್ ಇಂದ ಏನು ಒಂದು ಆಯತಘನ 3 ಆಯಾಮದಲ್ಲಿತ್ತೋ ಅದು ಜಾಲಾಕೃತಿಯಾಗಿ ರಚನೆ ಆದಾಗ ಅದು 2 ಆಯಾಮವಾಗಿ 2 ಡೈಮೆನ್ಷನಲ್ ಆಗಿ ಬದಲಾವಣೆ ಆಗ್ಬಿಡುತ್ತೆ. ಒಂದು ಪರ್ಟಿಕ್ಯುಲರ್ ಒಂದು ಆಬ್ಜೆಕ್ಟ್ ಅಂತ ತಗೊಂಡಾಗ, ಆಯತಘನವನ್ನೇ ತಗೊಂಡಾಗ ಬೇರೆ ಬೇರೆ ರೀತಿಯಾದಂತಹ ಜಾಲಾಕೃತಿಯ ರಚನೆ ಕೂಡ ಮಾಡಬಹುದು. ಈ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ತರ ಒಂದು ಕ್ಯೂಬಾಯ್ಡ್ ಬಾಕ್ಸ್ ಇದೆ. ಇದನ್ನ ನಾವು ಎಡ್ಜಸ್ ಅನ್ನ ಕಟ್ ಮಾಡಿ ಈ ರೀತಿ ಬಿಚ್ಚಿಡ್ತಾ ಇದ್ವಿ. ಬಿಚ್ಚಿಟ್ಟು ನೋಡಿದಾಗ ಎಷ್ಟು ಫೇಸಸ್ ಬಂತು ಅಂತ ನೋಡಿದ್ರೆ 6 ಫೇಸಸ್ ಬಂತು. ಅಂದ್ರೆ 1 ಮತ್ತೆ 5 ಅಭಿಮುಖವಾಗಿರುವಂತಹ ಫೇಸ್ಗಳು, ಆಮೇಲೆ 4 ಮತ್ತೆ 2 ಇವು ಅಭಿಮುಖವಾಗಿರುವಂತಹ ಒಂದು ಫೇಸ್ಗಳು, ಮುಖಗಳು, ಮತ್ತೆ 3 ಮತ್ತೆ 6. ಸೊ ಇದರ ಜಾಲಾಕೃತಿ ನೋಡೋದಾದ್ರೆ ಈ ರೀತಿ ಬರಿಬಹುದು. ಇದನ್ನ ಬೇರೆ ಬೇರೆ ರೀತಿಯಲ್ಲೂ ಕೂಡ ರಚನೆ ಮಾಡಿ, ಬೇರೆ ಒಂದು ಆಂಗಲ್ ಅಲ್ಲಿ ಕಟ್ ಮಾಡಿ ಎಡ್ಜ್ ಗಳನ್ನ ನಾವು ಬಿಚ್ಚಿಟ್ರೆ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಕಾಂಬಿನೇಷನ್ಸ್, ಪ್ಯಾಟರ್ನ್ಸ್ ಕೂಡ ನಾವು ತರಲಿಕ್ಕೆ ಸಾಧ್ಯ ಆಯತಘನದ ಜಾಲಾಕೃತಿಗೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಎಲ್ಲವೂ ಚೌಕಾಕಾರದಲ್ಲಿ ಇಲ್ಲಿ ಇರೋದಿಲ್ಲ. ಕೆಲವೊಂದು ರೆಕ್ಟಾಂಗಲ್ಸ್ ಅನ್ನ ನೋಡ್ಬೋದು, ಪೇರ್ಸ್ ಆಫ್ ರೆಕ್ಟಾಂಗಲ್ಸ್ ನೋಡ್ಬೋದು. ಇಲ್ಲಿ ಬಹಳ ಇಂಪಾರ್ಟೆಂಟ್. ಇನ್ನು ಒಂದು ಚೌಕಘನದ ಜಾಲಾಕೃತಿ ನೋಡೋದು, ಎಲ್ಲವೂ ಇಲ್ಲಿ ಒಂದು ಕಾಮನ್ ಆಗಿರುವಂತದಂದ್ರೆ ಎಲ್ಲಾ ಫೇಸ್ಗಳು ಚೌಕಾಕಾರದಲ್ಲಿ ಇರುತ್ತೆ. ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ಯಾಟರ್ನ್ ಅಲ್ಲಿ ಅವು ಜೋಡಣೆ ಆಗ್ಬೋದು. ಯಾವ್ದೋ ಒಂದು ಪ್ಯಾಟರ್ನ್ ತಗೊಳ್ಳೋಣ. ಈಗ ಈ ಒಂದು ಫಸ್ಟ್ ಒಂದು ಪ್ಯಾಟರ್ನ್ ಅನ್ನ ನಾವು ತಗೊಂಡು ಇದನ್ನ ನಾವು ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು, ಒಂದು ಶೃಂಗವನ್ನ ಇಟ್ಕೊಂಡು, ಒಂದು ಬೇಸ್ ಅನ್ನ ಇಟ್ಕೊಂಡು ನಾವು ಅದನ್ನ ಮಡಚ್ತಾ ಹೋದ್ರೆ ನಮ್ಗೆ ಚೌಕ ಸಿಗ್ಬೇಕು, ಚೌಕಘನ ಸಿಗ್ಬೇಕು, ಕ್ಯೂಬ್ ಸಿಗ್ಬೇಕು. ಸೊ ಆ ಪಾಯಿಂಟ್ ಇಂದ ನಾವು ಮಡಚ್ತಾ ಬರೋಣ. ಈ ರೀತಿ ಮಡಚೋಣ, ಈ ರೀತಿ ಮಡಚೋಣ, ಈ ರೀತಿ ನಾವು ಮಡಚ್ತಾ ಹೋದ್ರೆ ನಮ್ಗೆ ಒಂದು ಚೌಕ ಸಿಗುತ್ತೆ. ಸೊ ಚೌಕಘನ ನಮ್ಗೆ ಜಾಲಾಕೃತಿಯಿಂದ ಸಿಕ್ತು, ಜಾಲಾಕೃತಿಯಿಂದ ನಮ್ಗೆ ಚೌಕಘನ ಸಿಕ್ತು. ಎರಡು ಕೂಡ ಸಾಧ್ಯ. ಆದ್ರೆ ಇಲ್ಲಿ ಒಂದು 3 ಡೈಮೆನ್ಷನಲ್ ಆಬ್ಜೆಕ್ಟ್ ಚೌಕಘನ ಏನಿದೆಯೋ ಅದು 3 ಆಯಾಮದಲ್ಲಿದೆ. ಅದರ ಜಾಲಾಕೃತಿ 2 ಆಯಾಮದಲ್ಲಿ, ಅಂದ್ರೆ 2 ಡೈಮೆನ್ಷನಲ್ ಆಗಿರುತ್ತೆ ಅಂತ. ಸಿಲಿಂಡರ್ನ ಜಾಲಾಕೃತಿ ಯಾವ ರೀತಿ ಇರುತ್ತೆ, ಅದನ್ನ ಬಿಚ್ಚಿಟ್ರೆ ನಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋದಾದ್ರೆ, ಮೇಲ್ಗಡೆ ಒಂದು ವೃತ್ತಾಕಾರ ಸಿಗುತ್ತೆ, ಕೆಳಗಡೆ ಒಂದು ವೃತ್ತಾಕಾರ ಸಿಗುತ್ತೆ, 2 ವೃತ್ತಗಳು ಸಿಗುತ್ತವೆ. ಮಧ್ಯ ಈ ಒಂದು ಕರ್ವ್ಡ್ ಭಾಗ ಇದೆಯಲ್ಲ, ಅದನ್ನ ಮಧ್ಯದಲ್ಲಿ ಎಲ್ಲೋ ಕಟ್ ಮಾಡಿ ನಾವು ಈ ತರ ಬಿಚ್ಚಿಟ್ರೆ ನಮ್ಗೆ ಒಂದು ಆಯತ ಸಿಗುತ್ತೆ, ಒಂದು ರೆಕ್ಟಾಂಗಲ್ ಸಿಗುತ್ತೆ. ನಾವು ಸಿಲಿಂಡರ್ನಲ್ಲಿ ಸಿಕ್ಕಿರುವಂತಹ ಒಂದು ಸರ್ಕಲ್ ಅಥವಾ ಒಂದು ಏನು ವೃತ್ತ ಇದೆಯೋ ಅದರ ಒಂದು ರೇಡಿಯಸ್ ಅನ್ನ ನಾವು ತ್ರಿಜ್ಯವನ್ನ R ಅಂತ ಪರಿಗಣಿಸಿದ್ರೆ, ಸಿಲಿಂಡರಿನ ಹೈಟ್ ಏನಿದೆಯೋ ಅದು H ಅಂತ ಹೇಳಿದ್ರೆ, ಇಲ್ಲಿ ಸಿಕ್ಕಿರುವಂತಹ ಒಂದು ಪಾದದ ಒಂದು ವಿಸ್ತೀರ್ಣ, ಬೇಸ್ ಏರಿಯಾ ಏನಿದೆಯೋ ಆ ಒಂದು ಸರ್ಕಲ್ ಇಂದು, ಅದನ್ನ πr² ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಆಯತ ನಮ್ಗೆ ಏನ್ ಸಿಕ್ತೋ, ಆ ಕರ್ವ್ಡ್ ಭಾಗವನ್ನ ನಾವು ಕಟ್ ಮಾಡಿ ಬಿಚ್ಚಿಟ್ವಿ, ನಮ್ಗೆ ಒಂದು ಆಯತಾಕಾರ ಸಿಕ್ಕಿದೆಯಲ್ಲ, ಅದರ ಒಂದು ಲೆಂತ್ 2πr ಅಂತ ಹೇಳ್ಬೋದು. ಇದು ಹೇಗೆ ಹೇಳ್ತೀವಿ ಅಂತಂದ್ರೆ, ಅದನ್ನ ಮಡ್ಚಿಟ್ರೆ ಅದು ಸರ್ಕಲ್ಗೆ ಸಮವಾಗಿರುತ್ತೆ. ಸೊ ಸರ್ಕಲಿನ ಒಂದು ಪೆರಿಮೀಟರ್ ಏನಪ್ಪಾ ಅಂತ ನೋಡೋದಾದ್ರೆ 2πr, ಅದಕ್ಕೆ ಸಮವಾಗಿರ್ಬೇಕು. ಹಾಗಾಗಿ ಸಿಲಿಂಡರ್ ನಲ್ಲಿ ಸಿಕ್ಕಿರುವಂತಹ ಒಂದು ರೆಕ್ಟಾಂಗಲಿನ ಒಂದು ಲೆಂತ್ ಏನಿದೆಯೋ ಅದನ್ನ 2πr ಗೆ ಸಮ ಅಂತ ಹೇಳ್ಬೋದು. ವಕ್ರ ಮೇಲ್ಮೈನ ಸರ್ಫೇಸ್, ಕರ್ವ್ಡ್ ಸರ್ಫೇಸ್ ಏರಿಯಾ ಇಲ್ಲಿ ಒಂದು ರೆಕ್ಟಾಂಗಲ್ ಅಥವಾ ಆಯತ ಆಕಾರದಲ್ಲಿದೆ. ಸೊ ಲೆಂತ್ ಇಂಟು ಬ್ರೆತ್ ಮಾಡೋಣ, 2πrh ಅಂತ ನಮ್ಗೆ ಸಿಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡಬಹುದು. ಇದ್ರ ಮೇಲೆ ಬಹಳಷ್ಟು ಪದ ಸಮಸ್ಯೆಗಳನ್ನು ಕೂಡ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಮುಂದೆ ಹೋಗೋಣ. ಇಲ್ಲಿ ನೋಡೋದಾದ್ರೆ ಸರ್ಕಲ್ಗಳು ಮೇಲೆ ಕೆಳಗೆ ಎಲ್ ಬೇಕಾದ್ರೂ ನೀವು ಇರಿಸಬಹುದು, ಅದನ್ನ ಅಲ್ಲೇ ಇರಿಸ್ಬೇಕು ಅಂತ ಏನಿಲ್ಲ. ಆದ್ರೆ 2 ಸೇಮ್ ಸರ್ಕಲ್ಸ್, ಮೇಲ್ಗಡೆ ಏನ್ ಸರ್ಕಲ್ ಇದೆಯೋ ಅದೇ ತರ ಕೆಳಗಡೆನೂ ಕೂಡ ಸೇಮ್ ಸೈಜಿನ ಒಂದು ವೃತ್ತ ಇರಬೇಕು, ಅದು ಬಹಳ ಇಂಪಾರ್ಟೆಂಟ್. ಇನ್ನು ಕೋನಿನ ಅಥವಾ ಒಂದು ಶಂಕುವಿನ ಒಂದು ನೆಟ್ ಜಾಲಾಕೃತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಶಂಕುವಿನಲ್ಲಿ ನೋಡಿದ್ರೆ ನಮ್ಗೆ ಒಂದು ಟ್ರಯಾಂಗ್ಯುಲರ್ ಶೇಪ್ ಸಿಗುತ್ತೆ, ಒಂದು ಸರ್ಕಲ್ ಶೇಪ್ ಅಲ್ಲಿ ಸಿಗುತ್ತೆ. ಈ ವೃತ್ತಾಕಾರದ ಒಂದು ತ್ರಿಜ್ಯವನ್ನ ನಾವು R ಅಂತ ತಗೊಳ್ಳೋಣ. ಅದರ ಒಂದು ಪಾದದ ಏರಿಯಾ πr² ಅಂತ ಹೇಳ್ಬೋದು. ಇನ್ನು ಅದರ ಒಂದು
ಸುತ್ತಳತೆ, ಪಾದದ ಒಂದು ಸುತ್ತಳತೆ ನಮಗೆ 2πr ಅಂತ ಹೇಳ್ಬೋದು. ಈ ಒಂದು ವಕ್ರ ಒಂದು ಹೈಟ್, ಸ್ಲ್ಯಾಂಟ್ ಹೈಟ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ನಾವು ಕ್ಯಾಪಿಟಲ್ ಎಲ್ ಅಂತ ಪರಿಗಣಿಸೋಣ. ಇದೊಂದು ನೇಮಿಂಗ್ ಕೊಡ್ತಾ ಇರೋದು. ಇದರ ಒಂದು ಜಾಲಾಕೃತಿ ನಾವು ತೋರಿಸಿರೋ ರೀತಿಯಲ್ಲಿ ಕಾಣಿಸುತ್ತೆ. ಆ ಒಂದು ವಕ್ರ ಪಾರ್ಟ್ ಕಟ್ ಮಾಡಿ ನಾವು ಬಿಚ್ಚಿಟ್ರೆ ಈ ರೀತಿ ಕಾಣಿಸುತ್ತೆ. ಅದರಲ್ಲಿರುವಂತಹ ಒಂದು ವಕ್ರವಿನ ಪಾರ್ಟಿನ ಒಂದು ಲೆಂತ್ 2πr ಗೆ ಸಮವಾಗಿರುತ್ತೆ. ಯಾಕೆಂದ್ರೆ ಅದು ಸರ್ಕಲ್ ಗೆ ಕೂಡ್ಬೇಕು. ಸೊ ಅದರ ಒಂದು ಕರ್ವ್ಡ್ ಸರ್ಫೇಸ್ ಮತ್ತೆ ಪಾದದ ಒಂದು ಸುತ್ತಳತೆ ಸೇಮ್ ಆಗಿರ್ಬೇಕು. ಒಂದು ಕೋನ್ ಆಂಗಲ್ ಅಂತ ಸಿಗುತ್ತೆ, ಅದು 180 ಡಿಗ್ರಿ ಇಂಟು R/L ಅನ್ನೋ ಒಂದು ಫಾರ್ಮುಲಾ ಸೂತ್ರವನ್ನು ಬಳಸ್ಕೊಂಡು ಕೋನಿನ ಒಂದು ಆಂಗಲ್ ಎಷ್ಟು ಬರುತ್ತೆ ಅಂತ ನಾವು ಹೇಳ್ಬೋದು. ಶಂಕುವಿನ ಒಂದು ಆಂಗಲ್ ಆಗಿರುತ್ತೆ. ಶಿಕ್ಷಕರ, ಈಗ ಎರಡನೇ ಸಮೀಕ್ಷಾ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ. ಯಾವ ಒಂದು 3 ಆಯಾಮದ ಆಕೃತಿ 3 ಆಯತಾಕಾರದ ಮುಖಗಳನ್ನು ಹೊಂದಿರುತ್ತೆ ಮತ್ತು 2 ತ್ರಿಭುಜಾಕಾರದ ಮುಖಗಳನ್ನು ಹೊಂದಿರುತ್ತೆ ಅಂತ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಬಟ್ ಒಂದು ಗೆಸ್ ಮಾಡಿ. 3 ರೆಕ್ಟ್ಯಾಂಗ್ಯುಲರ್ ಫೇಸ್ ಇದೆ ಮತ್ತೆ 2 ಟ್ರಯಾಂಗ್ಯುಲರ್ ಫೇಸ್ ಇರುವಂತಹ ಒಂದು 3D ಫಿಗರ್ ಯಾವ್ದಾಗಿರ್ಬೋದು ಅಂತ. ಟ್ರಯಾಂಗ್ಯುಲರ್ ಪ್ರಿಸಮ್ ಆಗಿರುತ್ತಾ, ಅಥವಾ ಟ್ರಯಾಂಗ್ಯುಲರ್ ಪಿರಾಮಿಡ್ ಆಗಿರುತ್ತಾ, ಅಥವಾ ಒಂದು ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್ ಆಗಿರುತ್ತಾ, ಅಥವಾ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಆಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದೊಂದು ಟ್ರಯಾಂಗ್ಯುಲರ್ ಪ್ರಿಸಮ್, ತ್ರಿಭುಜ ಪಾದ ಪಟ್ಟಕ. ಸೊ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತಂದ್ರೆ ನಮಗೆ 2 ಟ್ರಯಾಂಗ್ಯುಲರ್ ಫೇಸಸ್ ಇರುತ್ತೆ, ಅದ್ರ ಸುತ್ತ ನಮಗೆ ಇರುವಂತಹ ಒಂದು ಫೇಸಸ್ ಗಳು ರೆಕ್ಟ್ಯಾಂಗ್ಯುಲರ್ ಫೇಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಬಹುದು 1, 2, 3 ರೆಕ್ಟ್ಯಾಂಗ್ಯುಲರ್ ಫೇಸ್ ಮತ್ತೆ 2 ಟ್ರಯಾಂಗ್ಯುಲರ್ ಫೇಸಸ್ ಇರುವಂತಹ ಒಂದು 3D ಫಿಗರ್ ಆಗಿರುತ್ತೆ. ಈಗ ತರಗತಿ 6ರ ಕ್ಲಿಷ್ಟಾಂಶ ದಶಮಾಂಶಗಳ ಹೋಲಿಕೆ ಮಾಡುವುದು ಹೇಗೆ ಅಂತ ನೋಡೋಣ. ಒಂದು ದಶಮಾಂಶ ಸಂಖ್ಯೆಯನ್ನು ತಗೊಂಡಾಗ ಇದನ್ನ ಹೇಗೆ ಓದ್ತೀವಿ ಅಂತ ನೋಡೋದಾದ್ರೆ 975.31 ಅಂತ ಓದ್ತೀವಿ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ಬಿಂದುವಿನ ನಂತರ ಬರುವ ಸಂಖ್ಯೆಗಳನ್ನು ಅಥವಾ ಅಂಕಿಗಳನ್ನು ನಾವು ಬಿಡಿಬಿಡಿಯಾಗಿ ಓದ್ಬೇಕು. ಹಾಗೆ ಈ ದಶಮಾಂಶ ಸಂಖ್ಯೆಯನ್ನು ತಗೊಂಡಾಗ ಅದರಲ್ಲಿ 2 ಭಾಗ ಬರುತ್ತೆ. ಬಿಂದುವಿನ ನಂತರ ಒಂದು ಭಾಗ, ಬಿಂದುವಿನ ಮುಂಚೆ ಒಂದು ಭಾಗ. ಈ 975 ನಾವು ಪೂರ್ಣ ಭಾಗ ಅಂದ್ರೆ ಹೋಲ್ ಪಾರ್ಟ್ ಅಂತ ತಗೊಂತೀವಿ. ಅದೇ ಬಿಂದುವಿನ ನಂತರ ಬರುವ 31 ಆ ಸಂಖ್ಯೆಯನ್ನು ದಶಮಾಂಶ ಭಾಗ ಅಂತ ಕರಿತೀವಿ, ಅಂದ್ರೆ ಡೆಸಿಮಲ್ ಪಾರ್ಟ್ ಅಥವಾ ಫ್ರಾಕ್ಷನಲ್ ಪಾರ್ಟ್ ಅಂತ ಸಹ ನಾವು ಅದನ್ನ ಹೇಳ್ಬೋದು. ಈಗ ಈ ದಶಮಾಂಶ ಸಂಖ್ಯೆಯ ವಿಸ್ತರಿತ ರೂಪನ ನೋಡೋದಾದ್ರೆ, ಅಂದ್ರೆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ನ ನೋಡೋದಾದ್ರೆ, 9 ಅನ್ನೋದು 100ರ ಸ್ಥಾನದಲ್ಲಿರುತ್ತೆ, ಹಾಗಾಗಿ 9 × 100 ಅಂತ ಹೇಳ್ತೀವಿ. ಅದೇ 7 ಅನ್ನೋದು 10ರ ಸ್ಥಾನದಲ್ಲಿರುತ್ತೆ, ಹಾಗಾಗಿ 7 × 10 ಎಂದು ಹೇಳ್ತೀವಿ. ಅದೇ ರೀತಿ 5 ಅನ್ನೋದು 1ರ ಸ್ಥಾನದಲ್ಲಿರುತ್ತೆ, 5 × 1 ಅಂತ ಹೇಳ್ತೀವಿ. ಹಾಗೆ ಬಿಂದುವಿನ ನಂತರ ಬರುವ ಸಂಖ್ಯೆ 3 ಅನ್ನೋದು 10ನೇ ಒಂದು ಸ್ಥಾನದಲ್ಲಿರುತ್ತೆ, ಹಾಗಾಗಿ 3 × 1/10 ಅಂತ ಹೇಳ್ತೀವಿ. ಅದೇ ರೀತಿ 1 ಅನ್ನೋದು 100ನೇ ಒಂದನ ಸ್ಥಾನದಲ್ಲಿರುತ್ತೆ, ಹಾಗಾಗಿ 1 × 1/100 ಅಂತ ಹೇಳ್ಬೋದು. ಈ ರೀತಿ ವಿಸ್ತರಿತ ರೂಪವನ್ನು, ಒಂದು ಸಂಖ್ಯೆಯ ವಿಸ್ತರಿತ ರೂಪವನ್ನು ನಾವು ನೋಡ್ಬೋದು. ಮುಂದೆ ಬರೋದಾದ್ರೆ ಭಿನ್ನರಾಶಿಯ ರೂಪ ಹಾಗೂ ದಶಮಾಂಶ ರೂಪಗಳ ರಿಲೇಶನ್ಶಿಪ್ ಏನು ಅಂತ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಗ್ರಿಡ್ ಅನ್ನ ತಗೊಂಡ್ರೆ ಈ ಗ್ರಿಡ್ ಅಲ್ಲಿ 100 ಸಮಭಾಗವನ್ನು ನಾವು ಕನ್ಸಿಡರ್ ಮಾಡ್ತೀವಿ. 100 ಸಮಭಾಗ ಮಾಡ್ಕೊಂಡಾಗ ಈ ಆಕ್ಟಿವಿಟಿ ಈ ಗ್ರಿಡ್ ನ ಇದೊಂದು ಅಂಶವನ್ನ ಆಕ್ಟಿವಿಟಿ ಆಗಿ ಸಹ ಮಕ್ಕಳಿಗೆ ಹೇಳ್ಕೊಡ್ಬೋದು. ಅದ್ ಹೇಗೆ ಅಂತ ನೋಡೋಣ. ಒಂದು ಗ್ರಿಡ್ ತಗೊಂಡು ಅದರಲ್ಲಿ 100 ಭಾಗ ಆಗಿ ಮಾಡಿದಾಗ ಆ 100 ಭಾಗದಲ್ಲಿ 10 ಭಾಗವನ್ನು ನಾವು 10 ಭಾಗಕ್ಕೆ ಮಾರ್ಬಲ್ಸ್ ಅನ್ನ ಪ್ಲೇಸ್ ಮಾಡ್ತೀವಿ, ಅಥವಾ 10 ಭಾಗಕ್ಕೆ ಕಲರ್ ಅನ್ನು ಮಾಡಿದಾಗ ಅದ್ ಯಾವ ತರ ತೋರ್ಸುತ್ತೆ ಅಂದ್ರೆ 100 ಭಾಗದಲ್ಲಿ 10 ಭಾಗನ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಭಿನ್ನರಾಶಿ ರೂಪದಲ್ಲಿ 100ನೇ 10 ಅಂತ ಬರ್ಕೊಳ್ಬಹುದು. ಅದೇ ರೀತಿ ದಶಮಾಂಶ ರೂಪಕ್ಕೆ ಅದನ್ನ ಕನ್ವರ್ಟ್ ಮಾಡಿದಾಗ 0.1 ಅಂತ ಹೇಳ್ಬೋದು. ಹಾಗೆ 20 ಕನ್ಸಿಡರ್ ಮಾಡಿದಾಗ 100ನೇ 20 ಅಂತ ಭಿನ್ನರಾಶಿ ರೂಪದಲ್ಲಿ ಹೇಳ್ತೀವಿ. ಹಾಗೆ ದಶಮಾಂಶ ರೂಪದಲ್ಲಿ 0.2 ಅಂತ ಹೇಳ್ಬೋದು. ಅದೇ ರೀತಿ 25 ಕನ್ಸಿಡರ್ ಮಾಡಿದಾಗ 100ನೇ 25 ಅಂತ ಹೇಳ್ಬೋದು, 0.25 ಅಂತ ನಾವು ಹೇಳ್ಬೋದು. ಈ ರೀತಿ ಭಿನ್ನರಾಶಿ ರೂಪ ಹಾಗೂ ದಶಮಾಂಶ ರೂಪವನ್ನು ನಾವು ನೋಡ್ಬೋದು. ಈಗ ದಶಮಾಂಶಗಳನ್ನು ನಾವು ನಂಬರ್ ಲೈನ್ ನ ಮೂಲಕ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡೋಣ. ಒಂದು ನಂಬರ್ ಲೈನ್ ಇರುತ್ತೆ, ಆ ನಂಬರ್ ಲೈನ್ ಅಲ್ಲಿ ಈ ರೀತಿ ದಶಮಾಂಶ ರೂಪನ ರೆಪ್ರೆಸೆಂಟ್ ಮಾಡ್ಬೋದು. ಅಂದ್ರೆ ಪ್ರತಿ ಯೂನಿಟ್ಗೂ 0.1, 0.2, 0.3 ಅಂತ ಬರ್ಕೊಂತ ಹೋಗ್ಬೋದು. ಅಂದ್ರೆ ಇದು 1/10 ಪ್ಲೇಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಈ ರೀತಿ ಹೇಳ್ಬೋದು. ಅದೇ ರೀತಿ
0.1 ನ ಈ ತರ ಹೇಳ್ಬೋದು. ಹಾಗೆ 0.2 ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ 0.25 ಬೇಕು ಅಂದ್ರೆ 0.2 ಹಾಗೂ 0.3 ನಡುವೆ ಬರುತ್ತೆ. ಹಾಗಾಗಿ 0.25 ನ ನಾವು ಈ ರೀತಿ ಹೇಳ್ಬೋದು. ಅದೇ ರೀತಿ 100 ಪ್ಲೇಸ್ ಅಲ್ಲಿರೋ ಡೆಸಿಮಲ್ಸ್ ನ ಹೇಗೆ ಹೇಳ್ಬೋದು ಅಂದ್ರೆ 0.01, 0.02, 0.03 ಅಂತ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಈಗ ಒಂದ್ ಸಂಖ್ಯೆಯನ್ನ ತಗೊಂಡ್ರೆ, ದಶಮಾಂಶ ಸಂಖ್ಯೆಯನ್ನು ತಗೊಂಡಾಗ ಇದರಲ್ಲಿ ತುಂಬಾ ಸೊನ್ನೆಗಳಿದಾವೆ. ಆ ಸೊನ್ನೆಗಳನ್ನ ಹೇಗೆ ಕನ್ಸಿಡರ್ ಮಾಡ್ಬೋದು ಅಥವಾ ಹೇಗೆ ಮಾಡ್ಬೋದು ಅಂತ ನೋಡೋದಾದ್ರೆ, ಇದನ್ನ ಓದೋದಾದ್ರೆ 0.009 ಅಂತ ಹೇಳ್ತೀವಿ. ಇಲ್ಲಿ ಬಿಂದುವಿನ ಮುಂಚೆ ಬರೋ ಸೊನ್ನೆಗಳು, ಅಂದ್ರೆ ಬಿಂದುವಿನ ಮುಂಚೆ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಬರೀ ಸೊನ್ನೆಗಳಿದ್ರೆ ಅದನ್ನ ನಾವು ಈ ಸೊನ್ನೆಯನ್ನ ನೆಗ್ಲೆಕ್ಟ್ ಮಾಡಿ ಈ ರೀತಿ ಬರಿಬಹುದು. 0.009 ಅಥವಾ ಇನ್ನ ಒಂದ್ ಸೊನ್ನೆನ ನೆಗ್ಲೆಕ್ಟ್ ಮಾಡಿ ಕಡೆಗೆ 0.009 ಅಂತ ನಾವು ಬರಿಬಹುದು. ಅದೇ ರೀತಿ 900.09000 ಈ ಸಂಖ್ಯೆಯಲ್ಲಿ ಬಿಂದುವಿನ ನಂತರ ಬರುವ ಅಂಕಿಯ ನಂತರ ಸೊನ್ನೆಗಳಿರ್ತಾವಲ್ಲ, ಅದನ್ನ ನಾವು ನೆಗ್ಲೆಕ್ಟ್ ಮಾಡಿ 900.09 ಅಂತ ಹೇಳ್ಬೋದು. ಮುಂದೆ ಹೋಗೋಣ. ದಶಮಾಂಶಗಳ ಹೋಲಿಕೆ. ದಶಮಾಂಶ ಸಂಖ್ಯೆಗಳ ಹೋಲಿಕೆ ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ಒಂದು ಎಕ್ಸಾಂಪಲ್ ತಗೊಂಡ್ರೆ 0.5 ಮತ್ತೆ 0.05 ಅಂತ ಇರುತ್ತೆ. ಈ ಎರಡು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಥವಾ ಚಿಕ್ಕ ಸಂಖ್ಯೆ ಯಾವುದು ಅಂತ ನೋಡ್ಬೇಕಂದ್ರೆ, ಫಸ್ಟ್ ಈ 0.5 ದಶಮಾಂಶ ಪಾರ್ಟ್ ನ ಫ್ರಾಕ್ಷನಲ್ ಪಾರ್ಟ್ ಆಗಿ ಬರ್ಕೊಬಹುದು. ಅಂದ್ರೆ 50/100 ಅಂತ ಬರ್ಕೊಂತೀವಿ. ಅದೇ ರೀತಿ 0.05 ನ 5/100 ಅಂತ ಬರ್ಕೊಂತೀವಿ. ಈ ಎರಡರಲ್ಲಿ ದೊಡ್ಡದು ಯಾವುದು ಅಂತ ನೋಡ್ಬೇಕು ಅಂದ್ರೆ ಒಂದ್ ಪಿಕ್ಚರೈಸೇಷನ್ ಮೂಲಕ ಹೇಳ್ಬೋದು. ಒಂದ್ ಪಿಕ್ಚರೈಸೇಷನ್ ತಗೊಂಡ್ರೆ ಅದ್ರ ಮೂಲಕ ನಾವು ತೋರ್ಸಿದ್ರೆ ನಮ್ಗೆ ಸಿಗುತ್ತೆ. ಲೈಕ್ ಇವಾಗ ಒಂದ್ ಗ್ರಿಡ್ ತಗೊಂತೀವಿ. ಒಂದ್ ಗ್ರಿಡ್ ಅಲ್ಲಿ 100 ಪಾರ್ಟ್ಸ್ ಮಾಡಿದಾಗ ಆ 100 ಪಾರ್ಟ್ಸ್ ಅಲ್ಲಿ 50 ಪಾರ್ಟ್ ನ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ 100 ಪಾರ್ಟ್ ಅಲ್ಲಿ 50 ಅಂತ. ಸೊ ಅದು ಈ ರೀತಿ ಕಾಣಿಸುತ್ತೆ. ಅದೇ ರೀತಿ 5/100 ಅಂತ ಹೇಳಿದಾಗ 100 ಪಾರ್ಟ್ ಅಲ್ಲಿ 5 ಪಾರ್ಟ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಈ ಎರಡು ಗ್ರಿಡ್ ಅನ್ನ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ 50/100 ಪಾರ್ಟ್ ಇರೋದು ದೊಡ್ಡದಿದೆ ಅಂತ. ಹಾಗಾಗಿ 0.5 ಅನ್ನೋದು 0.05 ಗಿಂತ ಗ್ರೇಟರ್ ಆಗಿದೆ ಅಂತ ಗ್ರೇಟರ್ ಸಿಂಬಲ್ ಆಗಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ಸಿಂಬಲ್ ಗ್ರೇಟರ್ ಸಿಂಬಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 0.5 ಅನ್ನೋದು 0.05 ಗಿಂತ ದೊಡ್ಡದಿದೆ ಅಂತ. ಇನ್ನೊಂದು ವಿಧಾನ ನೋಡೋದಾದ್ರೆ ಎಕ್ಸಾಂಪಲ್ 5.64 ಮತ್ತೆ 5.604 ಈ ತರ ಎರಡು ಸಂಖ್ಯೆ ತಗೊಂಡಾಗ ಫಸ್ಟ್ ನಾವು ಪೂರ್ಣ ಭಾಗದಲ್ಲಿರೋ ಸಂಖ್ಯೆನ ಹೋಲಿಕೆ ಮಾಡ್ಬೇಕು. ಪೂರ್ಣ ಭಾಗದಲ್ಲಿರೋ ಎರಡು ಸಂಖ್ಯೆನ ಹೋಲಿಕೆ ಮಾಡಿ ಯಾವುದು ದೊಡ್ಡದು ಯಾವ್ದಾದ್ರು ಇದ್ರೆ ಫಸ್ಟ್ ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಸೊ ಆ ಸಂಖ್ಯೆ ದೊಡ್ಡದು ಅಂತ ಹೇಳ್ತೀವಿ. ಇಲ್ಲಿ ಪೂರ್ಣ ಭಾಗದಲ್ಲಿ 5 ಎರಡರಲ್ಲೂ 5 ಇದೆ, ಸೊ ಸೇಮ್ ಇದೆ ಅಂತ. ನೆಕ್ಸ್ಟ್ ಡೆಸಿಮಲ್ ಪಾರ್ಟ್ಗೆ ಹೋಗ್ತೀವಿ. ಡೆಸಿಮಲ್ ಪಾರ್ಟ್ ಅಲ್ಲಿ ಇದು 10th ಪ್ಲೇಸ್ ಇರುತ್ತೆ. 10ನೇ ಒಂದು ಸ್ಥಾನದಲ್ಲಿದ್ದಾಗ 6 ಅಂತ ಎರಡೂ ಕಡೆ ಸೇಮ್ ಇದೆ. 6 ಹಾಗೂ 6 ಇರೋದ್ರಿಂದ ಮುಂದಿನ ಸಂಖ್ಯೆಗೆ ಹೋಗೋಣ. 100 ಪ್ಲೇಸಿಗೆ ಹೋದಾಗ ಇಲ್ಲಿ 4 ಇದೆ ಹಾಗೂ 0 ಇದೆ. ಹಾಗಾಗಿ 4 0ಗಿಂತ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ನಾವು 5.64 ಗ್ರೇಟರ್ ದ್ಯಾನ್ 5.604 ಅಂತ ಹೇಳ್ಬೋದು. ಅದೇ ರೀತಿ ಗ್ರೇಟರ್ ದ್ಯಾನ್ ಸಿಂಬಲ್ ನ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದು ಸಂಖ್ಯೆಯನ್ನು ತಗೊಂಡಾಗ 3.30 ಹಾಗೂ 3.300 ಈ ಎರಡರಲ್ಲಿ ಹೋಲಿಕೆ ಮಾಡಿದಾಗ ಪೂರ್ಣ ಭಾಗದಲ್ಲಿ ನೋಡಿದಾಗ ಎರಡೂ ಸಂಖ್ಯೆ ಸೇಮ್ ಇದೆ. ಹಾಗಾಗಿ ನೆಕ್ಸ್ಟ್ ಡೆಸಿಮಲ್ ಪಾರ್ಟ್ಗೆ ಹೋಗ್ತೀವಿ. ಡೆಸಿಮಲ್ ಪಾರ್ಟ್ ಅಲ್ಲೂ ಸಹ 3 ಹಾಗೂ 3 ಸೇಮ್ ಇರುತ್ತೆ. ಅಂಡ್ ಇಲ್ಲಿ ಡೆಸಿಮಲ್ ಪಾರ್ಟ್ ಅಲ್ಲಿ ಒಂದು ಸಂಖ್ಯೆ ನಂತರ ಅಥವಾ ಒಂದು ಅಂಕಿಯ ನಂತರ ಬಿಂದು ಇದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀವಿ. ಒಂದು ಅಂಕಿಯ ನಂತರ 0 ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು ಅಂತ ಹೇಳಿದೀವಿ. ಸೊ ಅದಷ್ಟು ನೆಗ್ಲೆಕ್ಟ್ ಮಾಡಿದಾಗ ಎರಡು ನಮ್ಗೆ ಸೇಮ್ ಸಂಖ್ಯೆ ಸಿಗುತ್ತೆ. ಹಾಗಾಗಿ ನಾವು ಈಕ್ವಲ್ ಸಿಂಬಲ್ ನ ರೆಪ್ರೆಸೆಂಟ್ ಮಾಡಿ ಎರಡೂ ಸಂಖ್ಯೆ ಈಕ್ವಲ್ ಅಂತ ಹೇಳ್ತೀವಿ. ಇನ್ನೊಂದು ಸಂಖ್ಯೆಯನ್ನು ನೋಡಿದಾಗ 23.026 23.027 ಈ ಎರಡು ಸಂಖ್ಯೆಯನ್ನ ನೋಡಿದಾಗ ಪೂರ್ಣ ಭಾಗದಲ್ಲಿ 2 ಹಾಗೂ 2 ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ಸಂಖ್ಯೆ ನೋಡಿದಾಗ 3 ಹಾಗೂ 3 ಎರಡು ಸೇಮ್ ಇರುತ್ತೆ. ಸೊ ಡೆಸಿಮಲ್ ಪಾರ್ಟ್ಗೆ ಹೋಗ್ಬೇಕು. ಡೆಸಿಮಲ್ ಪಾರ್ಟ್ 10th ಪ್ಲೇಸ್ ಅಲ್ಲಿ ನೋಡಿದಾಗ ಎರಡೂ ಕಡೆ 0 ಇರುತ್ತೆ.
ನೆಕ್ಸ್ಟ್ 100 ಪ್ಲೇಸ್ಗೆ ನೋಡಿದಾಗ 2 ಕಡೆ 2 ಇರುತ್ತೆ. ಹಾಗೆ 1000 ಪ್ಲೇಸ್ಗೆ ನೋಡಿದಾಗ 6 ಹಾಗೂ 7 ಇರುತ್ತೆ. 6 7ಕ್ಕಿಂತ ಚಿಕ್ಕದಾಗಿದೆ. ಹಾಗಾಗಿ 23.026 23.027ಕ್ಕಿಂತ ಕಡಿಮೆ ಆಗಿದೆ. ಅದನ್ನ ನಾವು ಲೆಸ್ ದ್ಯಾನ್ ಸಿಂಬಲ್ ಅಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಒಂದ್ ಸಮೀಕ್ಷಾ ಪ್ರಶ್ನೆ ನೋಡೋದಾದ್ರೆ, ನೀಡಿರುವ ದಶಮಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಸೊ ಇದಕ್ಕೆ 4 ಆಪ್ಷನ್ ಈ ರೀತಿ ಇರುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಈಗ ಶಿಕ್ಷಕರೇ, ತರಗತಿ 7ರ ಹಾಟ್ಸ್ಪಾಟ್ ಲಿಷ್ಟಾಂಶವನ್ನ ನೋಡೋಣ. ಭಾಗಲಬ್ಧ ಸಂಖ್ಯೆಗಳ ಮೇಲೆ ಗಣಿತದ ಮೂಲ ಕ್ರಿಯೆ, ಸೊ ಬೇಸಿಕ್ ಆಪರೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್, ಭಾಗಲಬ್ಧ ಸಂಖ್ಯೆಗಳ ಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ. ಫಸ್ಟ್ ನಾವು ಒಂದು ಸಂಖ್ಯೆಗಳ ಒಂದು ಶ್ರೇಣಿಯನ್ನು ನೋಡಿದಾಗ ಸ್ವಾಭಾವಿಕ ಸಂಖ್ಯೆಗಳು ಫಸ್ಟ್ ಸಿಗ್ತವೆ, ಅಂದ್ರೆ ಕೌಂಟಿಂಗ್ ನಂಬರ್ಸ್. ಇದನ್ನ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ. ಸೊ ಎಣಿಕೆ ಮಾಡುವಂತಹ ಒಂದು ಸಂಖ್ಯೆಗಳು 1, 2, 3, 4 ಇತ್ಯಾದಿ ಕೌಂಟಿಂಗ್ ನಂಬರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು 0ಯನ್ನ ಸೇರಿಸಿದ್ರೆ ಹೋಲ್ ನಂಬರ್ಸ್ ಆಗುತ್ತೆ, ಅದನ್ನ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗೆ ನೆಗೆಟಿವ್ ಋಣ ಸಂಖ್ಯೆಗಳನ್ನ ನಾವು ಆಡ್ ಮಾಡಿದ್ರೆ ಈ ಒಂದು ಶ್ರೇಣಿಗೆ ನಾವು ಪೂರ್ಣಾಂಕಗಳು ಅಥವಾ ಇಂಟೀಜರ್ ಅಂತ ಹೇಳ್ತೇವೆ. ಇನ್ನು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಈ ರೀತಿ ಫ್ರಾಕ್ಷನ್ಗಳು, ಅಂದ್ರೆ 3ನೇ 2 ಮತ್ತೆ 2ನೇ -7 ಈ ರೀತಿಯಾದಂತಹ ಸಂಖ್ಯೆಗಳು, ಎಲ್ಲಾ ಸಂಖ್ಯೆಗಳನ್ನ ನಾವು ಸೇರಿಸಿದಾಗ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಪ್ಪ ಡೆಫಿನೇಷನ್? ಭಾಗಲಬ್ಧ ಸಂಖ್ಯೆಗಳು ಯಾವ ಒಂದು ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ P/Q ಫಾರ್ಮ್ ಅಲ್ಲಿ ಇರುತ್ತೆ. ಇಲ್ಲಿ P ಮತ್ತೆ Q ಪೂರ್ಣಾಂಕಗಳಾಗಿರ್ತವೆ, ಅಂದ್ರೆ ಅದು ಪಾಸಿಟಿವ್ ನಂಬರ್ಸ್ ಆಗಿರಬಹುದು, ನೆಗೆಟಿವ್ ನಂಬರ್ಸ್ ಕೂಡ ಆಗಿರಬಹುದು. ಮತ್ತೆ Q 0ಗೆ ಸಮವಾಗಿ ಇರೋದಿಲ್ಲ ಎನ್ನುವಂಥದ್ದು ಈ ಒಂದು ಬೇಸಿಕ್ ಡೆಫಿನೇಷನ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಬೇಕು. ಸೊ ಭಾಗಲಬ್ಧ ಸಂಖ್ಯೆಗಳಲ್ಲಿ ಈ ಒಂದು ರೂಲ್ ಅನ್ನ ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. P/Q ಫಾರ್ಮ್ ನಲ್ಲಿ ಇರುತ್ತೆ. P ಮತ್ತೆ Q ಗಳು ಪೂರ್ಣಾಂಕಗಳಾಗಿರುತ್ತವೆ, ಅದು ಋಣ ಪೂರ್ಣಾಂಕಗಳಾಗಿರ್ಬಹುದು ಅಥವಾ ಧನ ಪೂರ್ಣಾಂಕಗಳು ಆಗಿರ್ಬಹುದು. Q 0ಗೆ ಸಮವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅವಾಗ ಅದು ಅನ್ಡಿಫೈನ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ 2/3 ಕೂಡ ಒಂದು ರ್ಯಾಷನಲ್ ನಂಬರ್, -7/2 ಕೂಡ ಒಂದು ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಒಂದು ಸಂಖ್ಯಾ ರೇಖೆಯಲ್ಲಿ ನಾವು ಹೇಳೋದಾದ್ರೆ 1, 2, 3, 4, 5 ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. 0ಯನ್ನ ನಾವು ಇನ್ಕ್ಲೂಡ್ ಮಾಡಿದ್ರೆ ಅದು ಹೋಲ್ ನಂಬರ್ಸ್ ಆಗ್ಬಿಡುತ್ತೆ. ಹಾಗೆ ನೆಗೆಟಿವ್ ನಂಬರ್ಸ್ ಅನ್ನು ನಾವು ಇನ್ಕ್ಲೂಡ್ ಮಾಡಿದ್ರೆ ಪೂರ್ಣಾಂಕಗಳನ್ನ ಈ ರೀತಿ ನಾವು ಸಂಖ್ಯೆ ಒಂದು ನಂಬರ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ. ನಂಬರ್ ಲೈನ್ಸ್ ನಾವು ಏನ್ ಇವಾಗ ನೋಡ್ತಾ ಇದೀವೋ, ಈ ಮಾಡರ್ನ್ ಡೇಸ್ ನಂಬರ್ ಲೈನ್ ಗಳನ್ನ ರಿಚರ್ಡ್ ಡೆಡಿಕೈಂಡ್ ಮತ್ತೆ ಜಾರ್ಜ್ ಕ್ಯಾಂಟರ್ ಅನ್ನುವಂತ ಇವು 2 ಮ್ಯಾಥಮ್ಯಾಟಿಷಿಯನ್ಸ್ ಇನ ವರ್ಕ್ ತುಂಬಾ ಇನ್ವಾಲ್ವ್ ಆಗಿದೆ. ಇವರನ್ನೇ ಫಾದರ್ ಆಫ್ ನಂಬರ್ ಲೈನ್ಸ್ ಅಂತ ಹೇಳ್ತೀವಿ. ಕೂಡ ಇವರಿಬ್ಬರ ಒಂದು ಕಾಂಟ್ರಿಬ್ಯೂಷನ್ಸ್ ತುಂಬಾ ಜಾಸ್ತಿ ಇದೆ ಈ ಒಂದು ನಂಬರ್ ಲೈನ್ ಅನ್ನ ನಾವ್ ಏನ್ ಮಾಡರ್ನ್ ಡೇ ನೋಡ್ತಾ ಇದೀವಿ ಅಂತ. ಇವಕ್ಕಿಂತ ಮುಂಚೆನೂ ತುಂಬಾ ಜನ ವರ್ಕ್ ಮಾಡಿದ್ದಾರೆ, ಬಟ್ ಈ ಒಂದು ಸ್ಟ್ಯಾಂಡರ್ಡೈಸ್ ಫಾರ್ಮ್ ಅನ್ನ ಇವರು ತಂದ್ಕೊಟ್ರು ಅಂತ ಹೇಳ್ಬೋದು. ಸೊ ನಂಬರ್ ಲೈನ್ ನಲ್ಲಿ ಈ ಒಂದು ರ್ಯಾಷನಲ್ ನಂಬರ್ಸ್ ಅನ್ನ, ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಇನ್ಕ್ಲೂಡ್ ಮಾಡೋದು? ಸೊ ನಾರ್ಮಲ್ ಆಗಿ ಈ ತರ ಬರ್ಕೊಳ್ಳೋಣ, 0, 1, 2. ಹಾಗೆ ಋಣ ಸಂಖ್ಯೆಗಳು -1, -2 ಅಂತ. 0 ಮತ್ತೆ 1ರ ಮಧ್ಯೆ ಒಂದು ಫ್ರಾಕ್ಷನ್ ಬರುತ್ತೆ ನಮ್ಗೆ. ಅದನ್ನ ಆ ಮಧ್ಯೆ ಇರುವಂತಹ ಒಂದು ಜಾಗವನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಯಾವ ಸಂಖ್ಯೆ ಬರಿತೀವಿ? ದಶಮಾಂಶ ರೂಪದಲ್ಲಿ 0.5 ಅಂತ ಹೇಳ್ಬೋದು. ಅದೇ ಫ್ರಾಕ್ಷನ್ ರೂಪದಲ್ಲಿ ನಾವು 1/2 ಅಂತ ಬರಿಬಹುದು. ಅದೇ 1 ಮತ್ತೆ 2ರ ಮಧ್ಯೆ 3/2 ಅಂತ ಹೇಳ್ಬೋದು. ಹಾಗೆ ನೆಗೆಟಿವ್ ಸೈಡ್ ಅಲ್ಲಿ ನಾವು ನೋಡೋದಾದ್ರೆ 0 ಮತ್ತೆ -1 ಮಧ್ಯದಲ್ಲಿ ಇರುವಂತದ್ದು -1/2. ಹಾಗೆ -1 ಮತ್ತೆ -2ರ ಮಧ್ಯೆ -3/2. ಸೊ ಈ ಒಂದು 1/2 ಈ 1 ಅನ್ನ ನಾವು ಹೇಗೆ ಬರಿಬಹುದು ಅಂದ್ರೆ ಎಲ್ಲ ಡೆಸಿಮಲ್ಸಿನ ಅಥವಾ ಎಲ್ಲ ನಂಬರ್ಸಿನ ಒಂದು ಡಿನಾಮಿನೇಟರ್ ಛೇದವನ್ನ ಸೇಮ್ ಮಾಡೋಣ. ಅಂದ್ರೆ ಅಲ್ಲಿ 1/2 ಇತ್ತು ಮತ್ತೆ 1 ಇತ್ತಲ್ವಾ? ಸೊ ಆ 1 ಅನ್ನ ನಾನು 2/2 ಅಂತ ಬರಿಬಹುದು, ಹೌದಾ? ಅದೇ ರೀತಿ ಇಲ್ಲಿ -1 ಇತ್ತು ಋಣಾತ್ಮಕ ಸೈಡ್ ಅಲ್ಲಿ, ಅಲ್ಲಿ -2/2 ಅಂತ ಬರಿಬಹುದು. ಅಂದ್ರೆ -1 ಅನ್ನ ನಾವು -2/2 ಅಂತಾನು ಬರಿಬಹುದು ಎನ್ನುವಂತಹ ಕಲ್ಪನೆ ನಮಗ್ ಬೇಕು. ಅದೇ ರೀತಿ 1 ಅನ್ನ 2/2 ಅಂತ ಬರಿಬಹುದು ಎನ್ನುವಂತಹ ಕಲ್ಪನೆ ಕೂಡ ಬೇಕು. ಅದೇ ರೀತಿ ಸಂಖ್ಯೆ 2 4/2 ಅಂತ ಬರಿಬಹುದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ರೆಪ್ರೆಸೆಂಟ್ ಮಾಡಿರುವಂತಹ ಎಲ್ಲಾ ನಂಬರ್ಸ್ ಅಲ್ಲೂ ಡಿನಾಮಿನೇಟರ್ ಅಥವಾ ಛೇದ ಸಂಖ್ಯೆ ನೋಡೋದಾದ್ರೆ ಆ ಒಂದು ಸಂಖ್ಯೆ 2 ಇದೆ. ಹಾಗೆ -2 ಕೂಡ -4/2 ಅಂತ ಬರಿಬಹುದು. ಈ ತರ ಬರ್ಕೊಂಡ್ರೆ ನಮಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅಥವಾ ಈ ನಂಬರ್ ಲೈನ್ ಅನ್ನ ಬಳಸ್ಕೊಂಡು
ಆಪರೇಷನ್ಸ್ ಮಾಡ್ಲಿಕ್ಕೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಬಹಳ ಕನ್ಫ್ಯೂಷನ್ಸ್ ಆಗುತ್ತೆ. ಇನ್ನೊಂದು ಉದಾಹರಣೆ ತಗೋಣ. ಈಗ 0 ಮತ್ತೆ 1 ಇದೆ, -1 ಈ ಕಡೆ ಇದೆ. ಇದ್ರನ್ನ ನಾವು 5 ಸಮಭಾಗಗಳಾಗಿ ಮಾಡಿದ್ರೆ 1/5, 2/5, 3/5, 4/5 ಅಂತ ಬರಿಬಹುದು. ಹಾಗಾದ್ರೆ ಈಗ ಕೊನೆಯದಾಗಿ 1 ಇದೆಯಲ್ಲ, ಅದನ್ನ ಯಾವ ರೀತಿ ಬರಿಬಹುದು ಅಂತ ಯೋಚನೆ ಮಾಡಿ. ಅದೇ ರೀತಿ ನೆಗೆಟಿವ್ ಸೈಡ್ ಅಲ್ಲಿ -1/5, -2/5, -3/5, -4/5, -1 ಇದೆ. ಸೊ ಕೊನೆಯದಾಗಿರುವಂತಹ ಎರಡು ಸಂಖ್ಯೆಗಳು ಏನಿದೆಯೋ 1 ಮತ್ತೆ -1, ಇದ್ರನ್ನ ನಾವು ಫ್ರಾಕ್ಷನ್ ರೂಪದಲ್ಲಿ ಬರಿಬೇಕು. ಹೇಗ್ ಬರೆಯೋದು ಹಾಗಿದ್ರೆ? ಛೇದದಲ್ಲಿ 5 ಬರ್ಬೇಕು. ಸೊ ಬರಿಬೇಕು ಅಂತಿದ್ರೆ 5/5 ಬರಿಬಹುದು, ಹೌದಾ? 1 ಅನ್ನ 5/5 ಅಂತ ಬರಿಬಹುದು, ಕ್ಯಾನ್ಸಲ್ ಆಗಿ 1 ಅಂತಾನೆ ಬರೀಲಿಕ್ಕೆ. ಈ ಕಡೆ -1 ಎಡಗಡೆ ಭಾಗದಲ್ಲಿ -1 ಇತ್ತು, ಸೊ -5/5 ಅಂತ ಬರೀಬಹುದು, -1 ಸಿಗುತ್ತೆ. ಸೊ ಈ ತರದ ಒಂದು ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು, ನಾರ್ಮಲ್ ನಂಬರ್ ಲೈನ್ ಅನ್ನೇ ಫ್ರಾಕ್ಷನ್ ರೂಪದಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಟ್ಟಾಗ, ಮಕ್ಕಳಿಗೆ ಇದನ್ನ ತಿಳಿ ಹೇಳಿಸಿದಾಗ ಅವರಿಗೆ ಈ ನಂಬರ್ ಲೈನ್, ರ್ಯಾಷನಲ್ ನಂಬರ್ಸ್ ಇರುವಂತಹ ನಂಬರ್ ಲೈನ್ ಅಲ್ಲಿ ಇರುವಂತಹ ಒಂದು ಅಂಜಿಕೆ ಇರುತ್ತಲ್ಲ, ಒಂದು ಹೆದರಿಕೆ ಹೊರಟೋಗುತ್ತೆ. ಇದು ಕೂಡ ಸಿಂಪಲ್ ಆಗಿದೆ, ನಾವು ಆರಾಮ್ಸೆ ಸಾಲ್ವ್ ಮಾಡ್ಬೋದು ಅಂತ ಅವ್ರಿಗೆ ಅನ್ಸುತ್ತೆ. ಸೊ -5/5 1ಗೆ ಸಮ, -1ಗೆ ಸಮ, 5/5 1ಗೆ ಸಮ. ಈಗ ಒಂದು ಕಂಪ್ಯಾರಿಸನ್ ನೋಡೋಣ. ಭಾಗಲಬ್ಧ ಸಂಖ್ಯೆಗಳ ಹೋಲಿಕೆ. ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಂಡಿದೀವಿ, -5/2, -7/2 ಅಂತ. ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ನೋಡೋಣ. ನಂಬರ್ ಲೈನ್ ಅನ್ನು ಹಾಕೊಳ್ತೀವಿ. ಫಸ್ಟ್ 0ನ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಗಳ ಛೇದ ಸೇಮ್ ಇದೆ, ಅಲ್ಲಿ ಇರುವಂತಹ ಒಂದು ಅಂಕಿ ಸೇಮ್ ಇದೆ, ಅದು 2 ಆಗಿದೆ. ಹಾಗಾಗಿ ಎಲ್ಲ ಒಂದು ಯೂನಿಟ್ಸ್ ನಂಬರ್ ಲೈನ್ ಅಲ್ಲಿ ನಾವು ಅಂಶ ಮತ್ತೆ ಛೇದದಲ್ಲಿ ನಾವು 2ಅನ್ನೇ ಹಾಕೊಂತ ಹೋಗೋಣ. ಅಂದ್ರೆ ಫಸ್ಟ್ ಒಂದು ಡಿವಿಷನ್ 1/2 ಅಂತ ಬರಿಬಹುದು, 2/2 ಅಂತ ಬರಿಬಹುದು. ಇಲ್ಲಿ ಎರಡು ಸಂಖ್ಯೆಗಳು ನೆಗೆಟಿವ್ ಇದೆ, ಋಣಾತ್ಮಕವಾಗಿದೆ. ಹಾಗಾಗಿ ನಾವು ನೆಗೆಟಿವ್ ಸೈಡ್ ಜಾಸ್ತಿ ಬರ್ಕೊಳ್ಳೋಣ, ಪಾಸಿಟಿವ್ ಸೈಡ್ ನಮ್ಗೆ ಜಾಸ್ತಿ ಬೇಕಾಗಲ್ಲ. ಹಾಗಾಗಿ -1/2, -2/2, -3/2, 4/2, 5/2, -7/2 ವರೆಗೆ ನಾವು ಹೋಲಿಸ್ಬೇಕು. ಅದಕ್ಕಿಂತ ಒಂದ್ ಸಂಖ್ಯೆ ಜಾಸ್ತಿ ತಗೋಣ, ಅಂದ್ರೆ -8/2 ವರೆಗೆ ನಾವು ಹೋಗ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಮತ್ತೆ ಹೇಳ್ತಾ ಇದೀವಿ, ಅಂದ್ರೆ ಛೇದದಲ್ಲಿ ಇರುವಂತಹ ಒಂದು ಅಂಕಿ 2 ಇರಲಿ. ಈಗ ನಾವು ಹೋಲಿಕೆ ಮಾಡೋಣ. -5/2 ದೊಡ್ಡದ, -7/2 ದೊಡ್ಡದ? ಸೊ ಕನ್ಫ್ಯೂಷನ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ -2/2 ಅನ್ನ -1 ಅಂತಾನು ಬರ್ಕೊಳ್ಬಹುದು, -4/2 ಅನ್ನ -2 ಅಂತ ಬರಿಬಹುದು, -3, -4, -8/2 ಅನ್ನ. ಇದು ಯಾಕೆ ಅಂತಂದ್ರೆ ಮಕ್ಳಿಗೆ ಕನ್ಫ್ಯೂಷನ್ಸ್ ಆಗದೆ ಇರ್ಲಿ, ಸರ್ ಇದೇನೇನೋ ಬರ್ದ್ಬಿಟ್ರಲ್ಲ, ಏನೋ ಮೇಡಮ್ ಈ ತರ ಆಗ್ಬಿಡ್ತು ಅಂತ. ಆ ಕನ್ಫ್ಯೂಷನ್ಸ್ ಆಗದೆ ಇರ್ಲಿ ಅಂತ ರೆಫರೆನ್ಸ್ಗೆ ಇದು ಬರ್ಕೊಳ್ಬಹುದು ಅಷ್ಟೇ, ಬರೀಲೇಬೇಕು ಅಂತ ಏನಿಲ್ಲ. ಈಗ -5/2 ಇಲ್ಲಿದೆ, -7/2 ಇಲ್ಲಿದೆ. ಇದ್ರಲ್ಲಿ ಯಾವ್ದು ದೊಡ್ಡದು? ಇದು ನೆಗೆಟಿವ್ ಸೈಡ್ ಇರೋದ್ರಿಂದ 0ಗಿಂತ ಯಾವ್ದು ದೂರ ಇದೆಯೋ ಅದು ಚಿಕ್ಕದಾದಂತಹ ಸಂಖ್ಯೆ, 0ಗೆ ಹತ್ರ ಇರುವಂತಹ ಒಂದು ಸಂಖ್ಯೆ ಏನಿದೆಯೋ ಅದು ದೊಡ್ಡದಾದ ಸಂಖ್ಯೆ ಅಂತ ಹೇಳ್ಬೋದು. ಋಣಾತ್ಮಕ ಭಾಗದಲ್ಲಿ ಈ ತರ, ಅದೇ ಧನಾತ್ಮಕ ಭಾಗದಲ್ಲಿ ಪಾಸಿಟಿವ್ ಸೈಡ್ ಅಲ್ಲಿ ಉಲ್ಟಾ ಆಗುತ್ತೆ. 0ಗಿಂತ ದೂರ ಇದೆ ಅಂದ್ರೆ ಅದು ದೊಡ್ಡ ಸಂಖ್ಯೆ, 0ಗೆ ಹತ್ರ ಇದೆ ಅಂತಂದ್ರೆ ಚಿಕ್ಕ ಸಂಖ್ಯೆ. ಅದು ಇಂಪಾರ್ಟೆಂಟ್. ಈ ಬೇಸಿಕ್ ರೂಲ್ ಇದು ಇಂಟೀಜರ್ಸ್ ಕೂಡ, ಪೂರ್ಣಾಂಕಗಳು ಕೂಡ ಮಕ್ಕಳು ಕಲ್ತಿರ್ತಾರೆ. ಸೊ ಅದು ಕನ್ಫ್ಯೂಷನ್ ಜಾಸ್ತಿ ಆಗಲ್ಲ, ಸೇಮ್ ರೂಲೇ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಯಾವ್ದು ದೊಡ್ಡದು ಅಂತ ನೋಡಿದ್ರೆ ಡೆಫಿನೆಟ್ಲಿ -5/2 ಇಸ್ ಗ್ರೇಟರ್ ದೆನ್ -7/2 ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿರುವಂತ ಚಾಲೆಂಜ್ ಏನು ಅಂತಂದ್ರೆ, ನಂಬರ್ ಲೈನ್ ಅನ್ನು ಬರ್ಕೊಳ್ಳೋದು ಚಾಲೆಂಜು. ಅದನ್ನ ನಾವು ಸೇಮ್ ಡಿನಾಮಿನೇಟರ್ಸ್ ಇರುವಂತಹ ನಂಬರ್ ಅನ್ನ ಬರ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಈಗ ಅಡಿಷನ್, ಭಾಗಲಬ್ಧ ಸಂಖ್ಯೆಗಳ ಸಂಕಲನ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ. 5/4 ಪ್ಲಸ್ -11/4 ಇದೆ. ಸೊ ಇಲ್ಲಿ ಎರಡನೇ ಒಂದು ಭಾಗಲಬ್ಧ ಸಂಖ್ಯೆ ಋಣಾತ್ಮಕವಾಗಿರುವಂತಹ ಒಂದು ಸಂಖ್ಯೆ, ಅದನ್ನ ನಾವು ಗಮನಿಸ್ಕೊಬೇಕು. ಸೊ ನಂಬರ್ ಲೈನ್ ಅನ್ನು ಹಾಕೋಣ. ನಂಬರ್ ಲೈನ್ ಬಳಸ್ಕೊಂಡು ಹೇಗ್ ಮಾಡೋದು ಅಂತ ನೋಡೋಣ. ಯಾಕೆಂತಂದ್ರೆ ಬಾಕಿದು ವಿದೌಟ್ ನಂಬರ್ ಲೈನ್, ಇದು ಫ್ರಾಕ್ಷನ್ ಹೇಗೆ ನಾವು ಆಡ್ ಮಾಡ್ತೀವೋ ಅದೇ ರೀತಿ ಆಡ್ ಮಾಡ್ಬಿಡ್ಬೋದು. ಸೊ ನಂಬರ್ ಲೈನ್ ನೋಡ್ಕೊಂಡು ಹೇಗ್ ಮಾಡೋದು? 0 ಇದೆ ಇಲ್ಲಿ, ಡಿವಿಷನ್ಸ್ ಅನ್ನು ಹಾಕೋಣ. ಇಲ್ಲಿ ನಮ್ಗೆ ಒಂದು ಅಡ್ವಾಂಟೇಜ್ ಇದೆ. ಏನ್ ಅಡ್ವಾಂಟೇಜ್ ಅಂತಂದ್ರೆ, ಕೊಟ್ಟಿರುವಂತಹ ಅಂಶ ಅಥವಾ ಡಿನಾಮಿನೇಟರ್ ಏನಿದೆಯೋ ಅದು ಸೇಮ್ ಇದೆ. ಸೊ 4 ಅನ್ನ ಡಿನಾಮಿನೇಟರ್ ಆಗಿ ಪ್ರತಿಯೊಂದು ಯೂನಿಟ್ ಅನ್ನ ಬರ್ಕೊಂತ ಹೋಗೋದು, 1/4, 2/4, 3/4 ಇತ್ಯಾದಿ. ಅದೇ ರೀತಿ ನೆಗೆಟಿವ್ ಸೈಡ್ -1/4, -2/4, -3/4 ಇತ್ಯಾದಿ. ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ 4/4 ಅನ್ನ 1 ಅಂತ ಬರ್ಕೊಳ್ಬಹುದು, -4/4 ಅನ್ನ ಕೆಳಗಡೆ -1 ಅಂತ ಬರ್ಕೊಳ್ಬಹುದು, ಇದು ರೆಫರೆನ್ಸ್ಗೆ. ಸೊ ನಾವೀಗ ಏನ್ ಮಾಡೋಣ? ಫಸ್ಟ್ ನಂಬರ್ ಅನ್ನ ಗುರುತಿಸೋಣ. ಅಂದ್ರೆ 5/4ಗೆ ನಾವು ಅಲ್ಲಿ ಬಂದು ಇರಿಸ್ಕೊಳ್ಳೋಣ, ನಾವು ಅಲ್ಲಿ ಇರ್ಬೇಕು ಅಂತ ಒಂದು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಈಗ -11/4 ಇದೆ. ಸೊ ನಾವ್ ಏನ್ ಮಾಡ್ಬೇಕು? ನಾವು ನೆಗೆಟಿವ್ ಸೈಡ್ ಹೋಗ್ಬೇಕು, ಋಣಾತ್ಮಕ ಕಡೆಗೆ ಹೋಗ್ಬೇಕು. ಯಾಕೆಂದ್ರೆ -11 ಇದೆ. ಏನ್ ಮಾಡೋದು? 11 ಜಿಗಿತವನ್ನ ಮಾಡ್ಬೇಕು. ಸಮವಾದಂತಹ 11 ಯೂನಿಟ್ ಜಿಗಿತಗಳನ್ನ ಮಾಡಿ ನಾವು ಎಲ್ಲಿ ಬಂದು ನಿಲ್ತೇವೋ ಆ ಒಂದು ಕೊನೆದಾದಂತಹ ಒಂದು
ಯೂನಿಟ್ ಅಲ್ಲಿ ಇರುವಂತಹ ಒಂದು ನಂಬರೇ, ಆ ಒಂದು ರ್ಯಾಷನಲ್ ನಂಬರೇ ನಮಗೆ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ 11ನೇ ಜಿಗಿತದ ಅಂತಿಮದಲ್ಲಿ ನಾವು -6/4 ಅಲ್ಲಿ ಇದ್ದೇವೆ. ಸೊ ಅದೇ ಫೈನಲ್ ಆನ್ಸರ್ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. -5/2 ಮತ್ತೆ 2/3 ಅಂತ ಇದೆ. ಈ ಎರಡು ಭಾಗಲಬ್ಧ ಸಂಖ್ಯೆಗಳಲ್ಲಿ ಛೇದ ಬೇರೆ ಬೇರೆ ಇದೆ. ಸೊ ಏನ್ ಮಾಡೋದಪ್ಪ, ಇಲ್ಲೊಂದು ಸಮಸ್ಯೆ ಇದೆ. ನಾವ್ ಏನ್ ಮಾಡೋದು, ಛೇದವನ್ನ ಸೇಮ್ ಮಾಡ್ಕೊಬೇಕು. ಸೊ ಛೇದವನ್ನ ಸೇಮ್ ಮಾಡ್ಕೊಬೇಕಂದ್ರೆ ಇದರ ಒಂದು LCM ಅಥವಾ ಲಸಾಗು ತಗೊಳ್ಬೇಕು. ಸೊ ಅದನ್ನ ತಗೊಂಡು ಸೇಮ್ ಆಗಿರುವಂತಹ ಡಿನಾಮಿನೇಟರ್ ಗೆ ಕನ್ವರ್ಟ್ ಮಾಡ್ಕೊಂಡು ಮತ್ತೆ ಸಾಲ್ವ್ ಮಾಡ್ಬೇಕು. ಹೇಗ್ ಮಾಡೋದು? 2 ಮತ್ತೆ 3 LCM ನೋಡೋದಾದ್ರೆ ಅದು ನಮ್ಗೆ 6 ಅಂತ ಸಿಗುತ್ತೆ. ಸೊ ಇದರ ಪ್ರಕ್ರಿಯೆ ನಾವು ಬೇರೆ ಚಾಪ್ಟರ್ ಗಳಲ್ಲಿ ಕಲ್ತಿರ್ತೀವಿ. ಸೊ ಅದನ್ನ ಬಳಸ್ಕೊಂಡು ಈ -5/2 ಗೆ ನಾವು 3 ಮತ್ತೆ 3 ಅನ್ನ ಮಲ್ಟಿಪ್ಲೈ ಮಾಡೋದು, ಹಾಗೆ 2/3 ಗೆ 2 ಮತ್ತೆ 2 ಅಂಶಕ್ಕೆ ಛೇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ -15/6 ಪ್ಲಸ್ 4/6 ಅಂತ ಸಿಗುತ್ತೆ. ಸೊ ನಾವೀಗ -15/6 ಮತ್ತೆ 4/6 ಗೆ ಆಡ್ ಮಾಡಬೇಕು. ಸೊ ಅದು ನಮ್ದು ಇವಾಗ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಯ್ತು. ಸೊ ನಾವೇನ್ ಮಾಡ್ತೀವಿ, ನಂಬರ್ ಲೈನ್ ಅಲ್ಲಿ ಎಲ್ಲಾ ಛೇದಗಳು 6 ಆಗಿ ಬರಬೇಕು, ಆ ರೀತಿ ಬರ್ಕೊಬೇಕು, ರೆಪ್ರೆಸೆಂಟ್ ಮಾಡ್ಬೇಕು. ಸೊ ಈ ರೀತಿ ಬರ್ಕೊಳ್ತೀವಿ. ಇಲ್ಲಿ ಪ್ರತಿಯೊಂದು ಯೂನಿಟ್ ಅಲ್ಲೂ ನೀವು ಡಿನಾಮಿನೇಟರ್ ನೋಡಿದ್ರೆ 6 ಇದೆ. -15/6 ಅನ್ನ ಫಸ್ಟ್ ಗುರುತಿಸೋಣ, ಅಲ್ಲಿರೋಣ. ಇದಕ್ಕೆ +4/6 ಅಂದ್ರೆ 4 ಜಿಗಿತ ಮಾಡಬೇಕು, ಅದು ಪ್ಲಸ್ ಇದೆ. ಹಾಗಾಗಿ ನಾವು ರೈಟ್ ಸೈಡ್ ಬಲಗಡೆ ಹೋಗ್ತೀವಿ. ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಏನ್ ಇಂಟೀಜರ್ಸ್ ಫ್ರಾಕ್ಷನ್ಸ್ ಅಲ್ಲಿ ನಾವು ಏನು ರೂಲ್ಸ್ ಅನ್ನು ಯೂಸ್ ಮಾಡ್ತೀವೋ, ಈ ನಂಬರ್ ಲೈನ್ ಬೆಳೆಸ್ಕೊಂಡು ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೀವೋ, ಸೇಮ್ ಅದೇ ಕೂಡ, ಇಲ್ಲಿ ಬೇರೆ ಏನು ಇಲ್ಲ. ಬಟ್ ಇಲ್ಲಿ ಯೂನಿಟ್ಸ್ ಅಲ್ಲಿ ನಾವು ಫ್ರಾಕ್ಷನ್ ರೂಪದಲ್ಲಿ ನೋಡ್ಬೋದು. ಆ ಅಂಜಿಕೆ ಹೋಗ್ಬಿಟ್ರೆ ಬಹಳ ಸಿಂಪಲ್ ಆಗ್ಬಿಡುತ್ತೆ ಇದು. ಸೊ ರೈಟ್ ಸೈಡ್ ನಾವು 4 ಜಿಗಿತನ ಮಾಡೋಣ. 4ನೇ ಜಿಗಿತದ ಅಂತಿಮದಲ್ಲಿ ಸಿಗುವಂತಹ ಒಂದು ಏನು ಯೂನಿಟ್ ನಲ್ಲಿ ಸಿಗುವಂತಹ ಒಂದು ಅಂಕಿ ಏನಿದೆಯೋ ಆ ಒಂದು ಅಂಕಿಯ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ -11/6 ಇದಕ್ಕೆ ಉತ್ತರ ಆಗಿರುತ್ತೆ. ಸೊ ವಿದೌಟ್ ನಂಬರ್ ಲೈನ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಮೇಲೆ ಕಾಮನ್ ಆಗಿರುವಂತಹ ಡಿನಾಮಿನೇಟರ್ 6 ಅಂತ ಬರ್ಕೊಂತೀವಿ. ಛೇದದಲ್ಲಿ -15 + 4 ಅದು ನಮಗೆ -11/6 ಅಂತ ಕೂಡ ಸಿಗುತ್ತೆ. ಸೊ ಈ ರೀತಿ ಕೂಡ ಸಾಲ್ವ್ ಮಾಡೋದು. ಮುಂದಿನ ಒಂದು ಕ್ರಿಯೆ ಯಾವುದು? ಅದು ಮಲ್ಟಿಪ್ಲಿಕೇಶನ್, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ. ಸೊ ಇದನ್ನ ಹೇಗ್ ಮಾಡೋದು? ಸೊ ನಂಬರ್ ಲೈನ್ ಬಳಸ್ಕೊಂಡು ನೋಡೋಣ, ಆಮೇಲೆ ವಿದೌಟ್ ನಂಬರ್ ಲೈನ್ ಹೇಗ್ ಮಾಡೋದು ಅಂತ ನೋಡೋಣ. ಸೊ 3/10. ಸೊ ಇದನ್ನ ರೆಪ್ರೆಸೆಂಟ್ ಮಾಡಬೇಕು. 0ನ ಬರ್ಕೊಳ್ಳೋಣ ನಂಬರ್ ಲೈನ್ ಮೇಲೆ. ಎಲ್ಲಾ ಛೇದವು 10 ಆಗಿರುವಂತದ್ದೇ ಪ್ರತಿಯೊಂದು ಯೂನಿಟ್ ಅನ್ನ ಈ ರೀತಿ ರೆಪ್ರೆಸೆಂಟ್ ಮಾಡೋದು. ಅಂದ್ರೆ -3/10, -6/10 ಇತ್ಯಾದಿ ಅದೇ ರೀತಿ ಮಾಡ್ತಾ ಹೋಗುವಂತ. ಇದಕ್ಕೆ ನಾವು ಗುಣಿಸ್ತಾ ಇರುವಂತಹ ಒಂದು ಸಂಖ್ಯೆ -9. ಸೊ ಫಸ್ಟ್ 0ದಲ್ಲಿ ನಾವು ಬಂದು ಇರಿಸ್ಕೊಳ್ಳೋಣ, ಅಲ್ಲಿ ಒಂದು ಪರಿಗಣಿಸೋಣ. ಫಸ್ಟ್ 0ಯಲ್ಲಿ ಇರೋಣ. 0ಯಿಂದ ಶುರು ಮಾಡಬೇಕು ಮಲ್ಟಿಪ್ಲಿಕೇಶನ್ ಅಲ್ಲಿ. ಸೊ ಅದು ಏನೇ ಬೇಕಾದ್ರೂ ಇರ್ಬೋದು. 0ಗೆ ನಾವು ಒಂದು ರೆಫರೆನ್ಸ್ ಅನ್ನು ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ 9 ಈಕ್ವಲ್ ಜಿಗಿತಗಳನ್ನ, ಜಂಪ್ ಗಳನ್ನ ಮಾಡಬೇಕು. 9 ಯೂನಿಟ್ ಜಿಗಿತಗಳನ್ನ ಮಾಡಿ ನೋಡಿದ್ರೆ ಫೈನಲ್ ಆಗಿ ಎಲ್ಲಿ ಬಂದು ನಿಂತಿದೆ? -27/10 ಅಲ್ಲಿ ನಿಂತಿದೆ. ಅದೇ ಆನ್ಸರ್ ಆಗಿರುತ್ತೆ. ಇದನ್ನ ವಿದೌಟ್ ನಂಬರ್ ಲೈನ್ ಬೇಡ, ಹಾಗೆ ಮಾಡ್ತೀವಿ ಅಂತಂದ್ರೆ ಈ -9 ಛೇದದಲ್ಲಿ ಯಾವುದೇ ಅಂಕಿ ಇಲ್ಲ, ಬಟ್ ಅದನ್ನ ಫ್ರಾಕ್ಷನ್ ರೂಪದಲ್ಲಿ ಬರಿಬೇಕು ಅಂದ್ರೆ -9/1 ಅಂತ ಬರಿಬಹುದು. ಹೌದಾ? ಈಗ ಡಿನಾಮಿನೇಟರ್ ಅನ್ನ ಡಿನಾಮಿನೇಟರ್ ಗೆ ಮಲ್ಟಿಪ್ಲೈ ಮಾಡೋದು, ಅಂಶವನ್ನ ಅಂಶಕ್ಕೆ ಮಲ್ಟಿಪ್ಲೈ ಮಾಡೋದು. ಸೊ ಅದನ್ನ ನಾವು ಮಾಡ್ಬಿಟ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ 3 × -9 10 × 1 -27/10 ಅಂತ ನಾವು ಇಲ್ಲಿ ಬರಿಬಹುದು. ಸೊ ಇದು ಒಂದು ಉದಾಹರಣೆ ಮಲ್ಟಿಪ್ಲಿಕೇಶನ್. ಸೊ ಇನ್ನೊಂದು ಉದಾಹರಣೆ ನೋಡೋದಾದ್ರೆ -6/5 × 9/11 ಅಂತಿದೆ. ಸೊ ಹೇಗ್ ಮಾಡ್ತೀರಾ? ವಿದೌಟ್ ನಂಬರ್ ಲೈನ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಅಂಶವನ್ನ ಅಂಶದ ಜೊತೆ ಮಲ್ಟಿಪ್ಲೈ ಮಾಡೋದು, ಛೇದವನ್ನ ಛೇದದ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ಬಿಡೋದು. ಸೊ -6 × 9 -5 × 11 ಮಾಡ್ತೀವಿ. ಸೊ -54/55 ಅಂತ ನಮಗೆ ಸಿಗುತ್ತೆ. ಇನ್ನು ಡಿವಿಷನ್ ನೋಡೋಣ. ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ. ಇಲ್ಲಿ ಒಂದು ಸೂತ್ರವನ್ನು ಬಳಸ್ಕೊಂಡು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬಿಡ್ಬೋದು, ಬಹಳ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ವಿತ್ ನಂಬರ್ ಲೈನ್ ಫಸ್ಟ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸೊ -3/5 ಇದೆ. ಸೊ ನಂಬರ್ ಲೈನ್ ರೆಪ್ರೆಸೆಂಟ್ ಮಾಡಬೇಕು. ಪ್ರತಿಯೊಂದು ಯೂನಿಟ್ ಹೇಗ್ ಮಾಡ್ತೀವಿ? ಛೇದ 5 ಇರಬೇಕು, ಆ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 0 ಬಲಗಡೆ ಭಾಗದಲ್ಲಿ 1/5 ಬರ್ಕೊಳ್ತೀವಿ. ನೆಗೆಟಿವ್ ನಂಬರ್ ಇರೋ ಕಾರಣ ನೆಗೆಟಿವ್ ಸೈಡ್ ಜಾಸ್ತಿ ಬರ್ಕೊಳ್ಳೋಣ. ಸೊ -1/5, -2/5, -3/5, -4/5 ವರೆಗೆ ಬರ್ಕೊಂಡಿದೀವಿ. ಇವಾಗ ಫಸ್ಟ್ ಒಂದು ಸಂಖ್ಯೆ, ಯಾವ ಸಂಖ್ಯೆ ನಮಗೆ ಕೊಟ್ಟಿದ್ದಾರೋ ಆ ಒಂದು ಸಂಖ್ಯೆ ಯಾವ್ದನ್ನ ಡಿವೈಡ್ ಮಾಡ್ತಿದೀವೋ ಅಲ್ಲಿ ನಮ್ಮ ಗಮನವನ್ನ ಇರಿಸೋಣ. -3/5 ತಗೊಳ್ಳೋಣ. ಈಗ ಏನ್ ಮಾಡ್ಬೇಕು? 2 ಈಕ್ವಲ್ ಡಿವಿಷನ್ ಜಂಪ್ ಅನ್ನ ಮಾಡ್ಬೇಕು. 2 ಈಕ್ವಲ್ ಜಿಗಿತ 0ಗೆ ಹೋಗಿ ನಾವು ನಿಲ್ಬೇಕು. ಈ ರೀತಿ ನಮಗ್ ಸಿಗುತ್ತೆ. ಇದೆಲ್ಲೋ ಮಧ್ಯ ಬಂದ್ಬಿಟ್ಟಿದೆ. ಒಂದೊಂದು ಜಿಗಿತದ ಮಧ್ಯ
ಆ ಯೂನಿಟ್ ಜಿಗಿತ ನೋಡೋದಾದ್ರೆ -2/5 ಮತ್ತೆ -1/5 ಮಧ್ಯ ಇದೆ. ಸೊ ಇದನ್ನ ನಾವು ಸಾಲ್ವ್ ಮಾಡ್ಬೇಕು ಅಂದ್ರೆ ಈ ತರ ಮತ್ತೆ ಡಿವಿಷನ್ ಅನ್ನ ಹಾಕೊಳ್ಬೇಕು. ಡಿವಿಷನ್ ಅನ್ನ ಹಾಕೊಂಡು ಛೇದಗಳನ್ನ ಬರ್ಕೊಳ್ಬೇಕು. ಸೊ ಛೇದಗಳನ್ನ ನಾವು ಮತ್ತೆ ಬರ್ಕೊಂಡಾಗ 5 ಇರಲ್ಲ, ಛೇದದಲ್ಲಿ 10 ಬಂದ್ಬಿಡುತ್ತೆ. ಅಂದ್ರೆ ಅದು -2/5 ಮತ್ತೆ -3/5 ಮಧ್ಯ ಇತ್ತು. ಹಾಗಾಗಿ ಅದು ಛೇದವನ್ನ 10 ಅಲ್ಲಿ ನಾವು ಬರಿಬೇಕಾಗುತ್ತೆ. ಸೊ ನಾವಿಲ್ಲಿ ಒಂದು ಈಕ್ವಲ್ ಜಂಪ್ ಎಷ್ಟಿದೆ ಅಂತ ನೋಡೋದಾದ್ರೆ -3/10 ಇದೆ. ಸೊ ಇದೇ ನಮಗೆ ಫೈನಲ್ ಆನ್ಸರ್ ಆಗಿ ಡಿವಿಷನ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಜಿಗಿತ, 2 ಜಿಗಿತ, ಬಟ್ ಆ ಒಂದೊಂದು ಜಿಗಿತ ಎಷ್ಟಕ್ಕೆ ಸಮವಾಗಿರುತ್ತೆ ಅಂತ ನೋಡಿದಾಗ ಅದು -3/10 ಗೆ ಬರುತ್ತೆ. ನಂಬರ್ ಲೈನ್ ಅನ್ನ ಬಳಸ್ಕೊಳ್ಳದೆ, ಒಂದು ಸಂಖ್ಯಾ ರೇಖೆಯನ್ನ ಬಳಸದೆ ಹೇಗೆ ಒಂದು ಡಿವಿಷನ್ ಅನ್ನ ಮಾಡೋದು ಅಂತ ನೋಡೋದಾದ್ರೆ, ಈಗ 2 ಕೊಟ್ಟಿದಾರಲ್ಲ, ಆ 2 ಅನ್ನ 2/1 ಅಂತ ಬರಿಬಹುದು. -3/5 ಇದೆ. ಹಾಗೆ ಸಂಖ್ಯೆ 2 2/1 ಅಂತ ಬರಿಬಹುದು. ಇದು ನಮ್ಗೆ ಗೊತ್ತಿದೆ. ಈಗ ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಆಗಿ ನಾವ್ ಇದನ್ನ ಕನ್ವರ್ಟ್ ಮಾಡಬಹುದು. ಹೇಗ್ ಮಾಡೋದು? ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಇವೆರಡು ವಿಲೋಮ ಕ್ರಿಯೆಗಳು. ಹಾಗಾಗಿ ಕೊಟ್ಟಿರುವಂತಹ ಒಂದು ಸಂಖ್ಯೆ ಯಾವ್ದನ್ನ ನಾವು ಭಾಗಿಸ್ತಾ ಇದ್ದೀವೋ ಆ ಒಂದು ಸಂಖ್ಯೆಯ ರೆಸಿಪ್ರೋಕಲ್ ಅದನ್ನ ವಿತ್ ಕ್ರಮವನ್ನ ತಗೊಂಡು ಡಿವಿಷನ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಗೆ ಕನ್ವರ್ಟ್ ಮಾಡಿ ನಾವು ಸಿಂಪಲ್ ಆಗಿ ಇದನ್ನ ಸಾಲ್ವ್ ಮಾಡಬಹುದು. ಅಂದ್ರೆ -3/5 ಹಾಗೆ ಬರ್ಕೊಳ್ತೀವಿ. ಇಲ್ಲಿ ಡಿವಿಷನ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಗೆ ಬರ್ಕೊಂಡಿದೀವಿ. ಅದನ್ನ ಬರ್ದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ, ಯಾವ್ದನ್ನ ಡಿವೈಡ್ ಮಾಡ್ತಾ ಇದೀವೋ ಆ ಡಿವೈಸರ್ ಅನ್ನ ನಾವು ಲಾಗ ಓಡಿಸ್ಬೇಕು, ಉಲ್ಟಾ ಮಾಡ್ಬೇಕು, ವಿತ್ ಕ್ರಮ ತಗೊಳ್ಬೇಕು. 1/2 ಅಂತ ನಾವು ಈ ತರ ಬರ್ಕೊಂಡು ಅಂಶ ಮತ್ತೆ ಅಂಶನ ಮಲ್ಟಿಪ್ಲೈ ಮಾಡೋಣ, ಛೇದವನ್ನ ಮಲ್ಟಿಪ್ಲೈ ಮಾಡೋಣ. -3 × 1 ನಮ್ಗೆ -3 ಸಿಗುತ್ತೆ, 5 × 2 ನಮ್ಗೆ 10 ಸಿಗುತ್ತೆ. ಸೊ ಈ ರೀತಿ ಡೈರೆಕ್ಟ್ ಆಗಿ ನಾವು ಬರಿಬಹುದು. ಸೊ ಇಲ್ಲಿ ಬೇರೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ಒಂದು ರೆಸಿಪ್ರೋಕಲ್ ತಗೊಳ್ಬೇಕು, ಮತ್ತೆ ಡಿವಿಷನ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. 3/13 ಇದೆ, ಡಿವೈಡೆಡ್ ಬೈ -4/16 ಇದೆ. ಸೊ ನಾವಿಲ್ಲಿ ಏನ್ ಮಾಡ್ತೀವಿ, 3/13 ಬರ್ಕೊಳ್ಳೋಣ, ಡಿವಿಷನ್ ಅನ್ನ ಮಲ್ಟಿಪ್ಲಿಕೇಶನ್ ಗೆ ಕನ್ವರ್ಟ್ ಮಾಡೋಣ. -4/65 ಉಲ್ಟಾ ರೆಸಿಪ್ರೋಕಲ್ ತಗೋಣ, 65/4 ಬರುತ್ತೆ ನಮ್ಗೆ. ಸೊ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡೋಣ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋಣ. 3 × 65 ಮತ್ತೆ 3 × -4 ಇಲ್ಲಿ ಸಿಂಪ್ಲಿಫಿಕೇಶನ್ ನಾವು ಮಾಡಿಬಿಟ್ರೆ ನಮಗೆ -15/4 ಅಂತ ಸಿಗುತ್ತೆ. ಸೊ ಇದು ನಮಗೆ ಫೈನಲ್ ಆದ ಆನ್ಸರ್ ಸಿಗುತ್ತೆ. ಸೊ ಭಾಗಲಬ್ಧ ಸಂಖ್ಯೆಗಳ ಒಂದು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಹೇಗೆ ನಾವು ಮಾಡಬಹುದು, ಅದು ಒಂದು ನಂಬರ್ ಲೈನ್ ಸಂಖ್ಯಾ ರೇಖೆಯನ್ನು ಬಳಸ್ಕೊಂಡು ಹೇಗ್ ಮಾಡಬಹುದು ಅಂತ ನಾವಿಲ್ಲಿ ನೋಡಿದ್ವಿ. ಈಗ ಕೊನೆಯದಾಗಿ ಶಿಕ್ಷಕರೇ, ನಾವು ಟೀಚೋಪಿ ಆಪ್ ನಲ್ಲಿ ಈ ಒಂದು ಡಿಸ್ಯಾಸ್ ಸರ್ವೆ, ನಾವು ಬೇಸ್ ಲೈನ್ ಸರ್ವೆ ಮಾಡಿದೀವಿ. ಅದರಲ್ಲಿ ಸಿಕ್ಕಿರುವಂತಹ ಅಂಶಗಳನ್ನ ನಾವು ಬಳಸ್ಕೊಂಡು ಬೇರೆ ಸಂಪನ್ಮೂಲಗಳನ್ನು ನಾವು ಮಾಡಿದೀವಿ. ಯಾವ ಸಂಪನ್ಮೂಲ ಅಂತ ನೀವು ಟೀಚೋಪಿ ಆಪ್ ಓಪನ್ ಮಾಡಿದಾಗ ಇಲ್ಲಿ ಕಂಟೆಂಟ್ ಅಂತ ಸಿಗುತ್ತೆ ಕೆಳಗಡೆ. ಆ ಕಂಟೆಂಟ್ ಅನ್ನ ನೀವು ಒತ್ತಿದಾಗ ನಿಮಗೆ ಅದರ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇಲ್ಲಿ ಮೇಲ್ಗಡೆ. ಸೊ ಈ ಅದರ್ ಕಂಟೆಂಟ್ ಗೆ ನೀವು ಒಳಗಡೆ ಹೋದಾಗ ನಿಮಗೆ FLN ರಿಸೋರ್ಸಸ್ ಅಂತ ಸಿಗುತ್ತೆ. ಇದು ಗಣಿತದ ಒಂದು ರಿಸೋರ್ಸಸ್. ಇದ್ರೊಳಗೆ ಇಂಗ್ಲಿಷು ಮತ್ತೆ ಕನ್ನಡದಲ್ಲಿ ನಾವು ಒಂದಿಷ್ಟು ರಿಸೋರ್ಸ್ ಅನ್ನ ಮಾಡಿಟ್ಟಿದ್ದೀವಿ. ಇದ್ರ ಒಳಗಡೆ ಹೋದ್ರೆ, FLN ಒಳಗಡೆ ಹೋದ್ರೆ ನಿಮ್ಗೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ 4 ಮೂಲ ಕ್ರಿಯೆಗಳಿಗೆ ಸಂಬಂಧಿಸಿರುವಂತಹ ನಿಮ್ಗೆ ಸಂಪನ್ಮೂಲಗಳು ಒಂದು ರೀತಿಯಾದಂತಹ ವರ್ಕ್ಶೀಟ್ಗಳು, ಸಿಂಪಲ್ ಆಗಿ ಇರುವಂತಹ ಒಂದು ವರ್ಕ್ಶೀಟ್ ಅನ್ನ ನಿಮ್ಗೆ ನೋಡ್ಬಹುದು. ಸೊ ಎಡಿಷನ್ ಒಳಗಡೆ ಹೋದ್ರೆ 3 ಲೆವೆಲ್ ಇರುತ್ತೆ. ಸೊ ಈಗ 4ನೇ ತರಗತಿಗೆ ನೀವು ಲೆವೆಲ್ 1 ಕೊಡಬಹುದು, 5ನೇ ತರಗತಿ ಮಕ್ಕಳಿಗೆ ಲೆವೆಲ್ 2 ಕೊಡಬಹುದು, 6ನೇ ತರಗತಿ ಮಕ್ಕಳಿಗೆ ಲೆವೆಲ್ 3 ಕೊಡಬಹುದು. ಈ ರೀತಿ ಹೈಯರ್ ಗ್ರೇಡ್ಗೆ ಬೇರೆ ಬೇರೆ ರೀತಿಯಾದಂತಹ ಕೊಡ್ತಾ ಹೋಗ್ಬೋದು. ನೀವು ಲೆವೆಲ್ 1 ಗೆ ಹೋದ್ರೆ ಅಲ್ಲಿ ಇಂಗ್ಲಿಷು, ಕನ್ನಡ ಎರಡರಲ್ಲೂ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಒಂದು ವರ್ಕ್ಶೀಟ್ ಹೇಗಿರುತ್ತೆ ಅಂತ ನಾವಿಲ್ಲಿ ತೋರಿಸಿದೀವಿ ನೋಡಿ. ಸೊ ಈ ರೀತಿಯಾದಂತಹ ಒಂದು ವರ್ಕ್ಶೀಟ್ ಕಲರ್ಫುಲ್ ಆಗಿ ಬೇರೆ ಬೇರೆ ರೀತಿಯಾದಂತಹ ಒಂದು ರೂಪದಲ್ಲಿ ನೀವು ಇಲ್ಲಿ ವರ್ಕ್ಶೀಟ್ ಅನ್ನ ನೋಡ್ಬೋದು. ಕೊನೆಯದಾಗಿ ಕೆಲವೊಂದು ಸಿಂಪಲ್ ಆಗಿರುವಂತಹ ಪದ ಸಮಸ್ಯೆಗಳನ್ನು ನೋಡ್ಬೋದು. ಸೊ ಈ ವರ್ಕ್ಶೀಟ್ ಅನ್ನ ಪ್ರಿಂಟ್ ಕೊಟ್ಟು ಮಕ್ಕಳಿಗೆ ಕೊಟ್ರೆ ಅವರಿಗೆ ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಅಂತ ನಾವಿಲ್ಲಿ ಹೇಳ್ತೀವಿ. ಅದೇ ರೀತಿ ಬೇರೆ ಯಾವ ಸಂಪನ್ಮೂಲಗಳಿದಾವೆ, ಈ ಒಂದು ಏನೇನ್ ಪಾಠ ಇವತ್ತು ನಾವು ನೋಡಿದ್ವೋ ಆ ಪಾಠಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳಿದಾವೆ. ಇದು ಯೂಟ್ಯೂಬ್ ಚಾನಲ್ ಅಲ್ಲೂ ನೀವು ನೋಡ್ಬೋದು. ಅದೇ ರೀತಿ ನಾವು ಕಾನ್ಸೆಪ್ಟ್ ಮ್ಯಾಪ್ ಮಾಡಿದೀವಿ, ಪರಿಕಲ್ಪನಾ ನಕ್ಷೆಗಳು, ಅದನ್ನ ನೀವು ನೋಡ್ಬೋದು. ಅದೇ ರೀತಿ ಪಾಠ ಯೋಜನೆಗಳು, ಲೆಸನ್ ಪ್ಲಾನ್ಗಳಿದಾವೆ, ಮತ್ತೆ ಅಭ್ಯಾಸ ಹಾಳೆಗಳು ಕೂಡ ಇದಾವೆ. ಸೊ ಈ ಎಲ್ಲ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಈ ಒಂದು ತಿಂಗಳಿನ ಏನು ಒಂದು ಪಾಠ ನಡೀತಾ ಇದೆಯೋ ಅದನ್ನ ನೀವು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ನಮ್ಮ ಈ ಒಂದು PBL ಕೂಡ ನಿಮ್ಗೆ ಆಗ್ಲೇ ತಲುಪಿದೆ ಬಹಳಷ್ಟು ಸ್ಕೂಲ್ಗಳಿಗೆ. ಸೊ ನೀವು PBL ಕೂಡ ಏನೇನ್ ಕೊಟ್ಟಿದೀವೋ ಅದರಲ್ಲಿ ಟಾಪಿಕ್ಸ್ ಅನ್ನ ನೀವು ತಗೊಂಡು ಅದನ್ನ ಇನ್ನೂ ಸಕ್ರಿಯವಾಗಿ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಅದೇ ರೀತಿ ಇನ್ನೂ ಮಾಡಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ
ನಮ್ಮ ಈ ಒಂದು ಪ್ರಸ್ತುತಿಯನ್ನ ವೆಬಿನಾರ್ ಅನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.